ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಭಾರತದ ಅರ್ಥವ್ಯವಸ್ಥೆ ಜಪಾನ್ ದೇಶದ ಅರ್ಥವ್ಯವಸ್ಥೆಯ ಗಾತ್ರವನ್ನು ಹಿಂದಿಕ್ಕಿದ್ದು $4.18 ಟ್ರಿಲಿಯನ್, ಅಂದರೆ ಸರಿಸುಮಾರು 375 ಲಕ್ಷ ಕೋಟಿ ಆಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈಗ ಭಾರತದ ಅರ್ಥವ್ಯವಸ್ಥೆ ವಿಶ್ವದ 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಿದೆ. ಭಾರತದ ಅರ್ಥವ್ಯವಸ್ಥೆ ಜರ್ಮನಿಯ ಅರ್ಥವ್ಯವಸ್ಥೆಯನ್ನು ಕೂಡ 2030ರ ವೇಳೆಗೆ ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಲಿದೆ ಎನ್ನುವ ನಿರೀಕ್ಷೆ ಇದೆ. ಈ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ಭಾರತ ಮುಂದೆ ಜಪಾನ್ ಹಿಂದೆ. ಭಾರತದ ಅರ್ಥವ್ಯವಸ್ಥೆ ಹಿರಿದಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜಪಾನನ್ನೇ ಹಿಂದಿಕ್ಕಿ ಭಾರತ ಮುಂದೆ ಸಾಗ್ತಾ ಇದೆ. ಅಂದ್ರೆ ಈ ರೀತಿ ಎಕನಾಮಿಕಲಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಏನೆಲ್ಲ ಕಾರಣ ಆಯಿತು ಇಷ್ಟು ವರ್ಷಗಳಲ್ಲಿ, ಜೊತೆಗೆ ಒಂದು ದೇಶ ಆರ್ಥಿಕವಾಗಿ ಮುಂದೆ ಸಾಗ್ತಾ ಇದೆ ಅಂತ ಹೇಳೋದಕ್ಕೆ ಏನೆಲ್ಲ ಮಾನದಂಡಗಳು ಇರುತ್ತೆ, ಇದೆಲ್ಲದರ ಬಗ್ಗೆ ಇವತ್ತು ನಾವು ನೋಡ್ತಾ ಹೋಗೋಣ. ಭಾರತದ ಅರ್ಥವ್ಯವಸ್ಥೆ ಹಿರಿದಾಗ್ತಾ ಇದೆ. ಜಪಾನ್ ದೇಶದ ಅರ್ಥವ್ಯವಸ್ಥೆಯನ್ನ ಹಿಂದಿಕ್ಕಿದೆ ಭಾರತ. $4.18 ಟ್ರಿಲಿಯನ್ ದಾಟಿದೆ ಅಂತ ಕೇಂದ್ರ ಮಾಹಿತಿಯನ್ನ ಕೂಡ ನೀಡಿದೆ. 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯನ್ನ ದಾಟಿದೆ ನಮ್ಮ ಭಾರತ. ಇನ್ನು 2030ರ ವೇಳೆಗೆ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಅಮೆರಿಕ, ಚೀನಾ ಬಳಿಕ ಭಾರತಕ್ಕೆ ಬರಲಿದೆ 3ನೇ ಸ್ಥಾನ. ಅತ್ಯಂತ ವೇಗದ ಬೆಳವಣಿಗೆಯನ್ನ ಕಾಣ್ತಾ ಇದೆ ಅರ್ಥವ್ಯವಸ್ಥೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಈ ರೀತಿ ಗ್ರೋತ್ಗೆ ಕಾರಣ ಏನು? ಜೊತೆಗೆ ಯಾವೆಲ್ಲ ಮಾನದಂಡಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ? ತ್ರೈಮಾಸಿಕದಲ್ಲಿ ದೇಶದ GDP ಬೆಳವಣಿಗೆ %8.2ರಷ್ಟಿದೆ. ಮುಂದಿನ 3 ವರ್ಷದಲ್ಲಿ ಅಮೆರಿಕವನ್ನೇ ಹಿಂದಿಕ್ಕಲಿದೆ GDP ಎನ್ನುವಂತಹ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಕೇಂದ್ರ ಸರ್ಕಾರದ ಪ್ರಕಟಣೆಯಿಂದ ಆಶಾಭಾವ ಕೂಡ ಹೆಚ್ಚುತ್ತಾ ಇದೆ. ಭಾರತದ ಅರ್ಥವ್ಯವಸ್ಥೆ ಮುನ್ನುಗ್ತಾ ಇದೆ. ಜಪಾನ್ ದೇಶದ ಅರ್ಥವ್ಯವಸ್ಥೆಯನ್ನೇ ಹಿಂದಿಕ್ಕಿದೆ. $4.18 ಟ್ರಿಲಿಯನ್ ದಾಟಿದೆ ಅಂತ ಕೇಂದ್ರ ಮಾಹಿತಿಯನ್ನು ಕೂಡ ನೀಡಿದೆ. 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯನ್ನ ದಾಟಿದೆ ಭಾರತ. ಇನ್ನು 2030ರ ವೇಳೆಗೆ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗುತ್ತೆ ಎನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ. ಅಮೆರಿಕ ಹಾಗೂ ಚೀನಾ ಬಳಿಕ ಭಾರತ 3ನೇ ಸ್ಥಾನಕ್ಕೆ ಬರುತ್ತೆ ಎನ್ನುವಂತಹ ನಿರೀಕ್ಷೆ ಇದು. ಅತ್ಯಂತ ವೇಗವಾಗಿ ಭಾರತದ ಎಕಾನಮಿ ಬೆಳೀತಾ ಇದೆ. ತ್ರೈಮಾಸಿಕದಲ್ಲಿ ದೇಶದ GDPಯ ಬೆಳವಣಿಗೆ %8.2ರಷ್ಟಿದೆ. ಮುಂದಿನ 3 ವರ್ಷದಲ್ಲಿ ಅಮೆರಿಕವನ್ನೇ ಈ GDP ವಿಷಯದಲ್ಲಿ ಹಿಂದಿಕ್ಕುತ್ತೆ ಭಾರತ ಎನ್ನುವಂತಹ ನಿರೀಕ್ಷೆ. ಈ ಕೇಂದ್ರ ಸರ್ಕಾರದ ಈ ಒಂದು ಪ್ರಕಟಣೆಯಿಂದ ಆಶಾಭಾವ ಹೆಚ್ಚಾಗ್ತಾ ಇದೆ. ಅರ್ಥವ್ಯವಸ್ಥೆಯಲ್ಲಿ ನಂಬರ್ 4 ಸ್ಥಾನದಲ್ಲಿ ಭಾರತ ಇರುವಂಥದ್ದು. ಅಂದಾಜು ದೇಶದ GDP ಮೌಲ್ಯ 375 ಲಕ್ಷ ಕೋಟಿ ಇದೆ. ದೇಶೀಯ ಮಾರ್ಕೆಟ್ನಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹಣದುಬ್ಬರ ಪ್ರಮಾಣ ನಿಗದಿತ ಮಟ್ಟಕ್ಕಿಂತ ಕಡಿಮೆ ಆಗಿದೆ. ರಫ್ತು ಪ್ರಮಾಣ ಸುಧಾರಣೆ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ವಿವಿಧ ವಲಯಗಳಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯವಾಗ್ತಾ ಇದೆ. ಅಮೆರಿಕ, ಚೀನಾ, ಜರ್ಮನಿ ತದನಂತರದಲ್ಲಿ 4ನೇ ಸ್ಥಾನದಲ್ಲಿ ಇದೀಗ ಭಾರತ ಇರುವಂಥದ್ದು. ಆಮೇಲೆ 5ನೇ ಸ್ಥಾನದಲ್ಲಿ ಜಪಾನ್ ಇದೆ. ಹೀಗಾಗಿ ಜಪಾನನ್ನೇ ಹಿಂದಿಕ್ಕಿ ಭಾರತ 4ನೇ ಸ್ಥಾನಕ್ಕೆ ಬಂದಿದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಭಾರತ ಬರುತ್ತೆ ಎನ್ನುವಂಥ ನಿರೀಕ್ಷೆಗಳು ಕೂಡ ದುಪ್ಪಟ್ಟಾಗ್ತಾ ಇದೆ. ಅಂದರೆ ಯಾವೆಲ್ಲ ಈ ಗ್ರೋತ್ ಅನ್ನೋದು, ಎಕನಾಮಿಕಲಿ ಗ್ರೋತ್ ಅನ್ನೋದನ್ನು ನಾವು ಹೇಳಬೇಕು ಅಂದರೆ ಯಾವೆಲ್ಲ ಮಾನದಂಡಗಳನ್ನು ಕನ್ಸಿಡರ್ ಮಾಡ್ತಾರೆ, ಜೊತೆಗೆ ಈ ರೀತಿ ಗ್ರೋತ್ ಆಗೋದಕ್ಕೆ ಕಾರಣಗಳೇನು, ಈ ಎಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ದೇಶದ ಅರ್ಥವ್ಯವಸ್ಥೆಯ ಬೆಳವಣಿಗೆ ಪ್ರಮಾಣ ಚೆನ್ನಾಗಿದೆ, ಇನ್ನೂ ಕೂಡ ಮುಂದೆ ಚೆನ್ನಾಗಾಗುತ್ತೆ ಎನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಜಕೀಯ ವಿಶ್ಲೇಷಕರಾದಂತಹ ವಾಸುದೇವ್ ಕಶ್ಯಪ್ ಸರ್ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಆರ್ಥಿಕ ತಜ್ಞರಾದಂತಹ SS ನಾಯಕ್ ಅವರು ಝೂಮ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್ ನಾಯಕ್ ಸರ್, ಮೊದಲಿಗೆ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಈ ಗ್ರೋತ್ಗೆ ಕಾರಣ ಏನು ಅಂತ? ಬಹಳ ಒಂದು ಹೆಮ್ಮೆಯಿಂದ ನಾವು ಹೇಳ್ಬೋದು, ಭಾರತ ದೇಶ ಫ್ರೆಜೈಲ್ 5 ಅಲ್ಲಿತ್ತು 2014ರಲ್ಲಿ. ಈಗ ನಾವು ಇತ್ತೀಚೆಗೆ ರೀಸೆಂಟ್ ಪಾಸ್ಟ್ ಅಂತ ಹೇಳ್ಬೋದು, 2 ವರ್ಷ ಮುಂಚೆ ಫ್ರೆಜೈಲ್ 5 ಇದ್ದದ್ದು ಟಾಪ್ 5 ಅಲ್ಲಿತ್ತು. ಈಗ ಟಾಪ್ 5 ಅಲ್ಲಿದ್ದದ್ದು ಈ ಲಾಸ್ಟ್ ತಿಂಗಳು, ಇದೇ ತಿಂಗಳು ನಾವು ಹೇಳ್ಬೋದು ಒಂದು $4.156 ಟ್ರಿಲಿಯನ್ ಜಪಾನ್ ಆರ್ಥಿಕತೆಯನ್ನು ಹಿಂದಿಕ್ಕಿ $4.18 ಟ್ರಿಲಿಯನ್ USD ಆರ್ಥಿಕತೆ ನಮ್ಮ ದೇಶ ಕರುಣಿಸಿದೆ ಎಂದು ಹೇಳಲಿಕ್ಕೆ ಬಹಳ ಒಂದು
ಹೆಮ್ಮೆ ಆಗ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ನಮಗೆ ನೋಡಿ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿತ್ತು. ಆವಾಗ ನಮ್ಮ ಪ್ರಧಾನಮಂತ್ರಿ ಅವರು ರೆಡ್ ಫೋರ್ಟ್ ಅಲ್ಲಿ ನಿಂತು ಅನೌನ್ಸ್ಮೆಂಟ್ ಮಾಡಿದ್ರು, ಅಮೃತ್ ಕಾಲ್ ಅಂತೇಳಿ. ಅಮೃತ್ ಕಾಲ್ ಅಂತ ಹೇಳಿದರೆ 75ನೇ ವರ್ಷದಿಂದ 100 ವರ್ಷ ಆಗುವ ಅಮೃತ ಕಾಲದ ಎಂಡಲ್ಲಿ ನಾವು ವಿಕಸಿತ ಭಾರತದೆಡೆಗೆ ನಮ್ಮ ಗುರಿ. ವಿಕಸಿತ ಭಾರತ ಅಂದ್ರೆ ಬಾಯಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ. ವಿಕಸಿತ ಭಾರತಕ್ಕೆ ಬೇಕಾದ ಕಾಯಕಲ್ಪ, ಮೆಷರ್ಸ್, ವಿಷನರಿ ಲೀಡರ್ಶಿಪ್ ಏನೆಲ್ಲ ಅದನ್ನು ಮಾಡಿದ್ದಾರೆ ಅದು ಹೇಳುವುದಾದರೆ ನೋಡಿ, ಬ್ಯಾಂಕಿಂಗ್ ಯಾವುದೇ ಒಂದು ದೇಶದ ಏಳಿಗೆಗೆ ಒಂದು ಆರ್ಥಿಕ ವ್ಯವಸ್ಥೆ ಅನ್ನೋದು ಸದೃಢವಾಗಿರಬೇಕು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮದು 2014-15ರಲ್ಲಿ ಕಳವಳಕಾರಿ ಸನ್ನಿವೇಶ. ದ NPA ವಾಸ್ ಮೋರ್ ದ್ಯಾನ್ ಡಬಲ್ ಡಿಜಿಟ್, 10ರಿಂದ 14% NPA ಇತ್ತು ನಮ್ಮ ಭಾರತದಲ್ಲಿ ಬ್ಯಾಂಕ್ಗಳ NPA. ಈಗ ಅದು ಲೆಸ್ ದ್ಯಾನ್ 3% ಅಂತ ಹೇಳಲಿಕ್ಕೆ, ಅಂದ್ರೆ ಗ್ರಾಸ್, ನೆಟ್ NPA ಇನ್ನೂ ಕಮ್ಮಿ ಉಂಟು ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಅದಕ್ಕೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ತುಂಬ ಮೆಜರ್ಸನ್ನು ತಗೊಂಡಿದ್ದಾರೆ. ಈ ಸಿಬಿಲ್ ಸಿಸ್ಟಮ್ ಲೋನ್ ಕೊಡುವಾಗ ಒಂದು ಡಿಸಿಪ್ಲಿನ್ ತಂದಿದ್ದಾರೆ. ಅದರಿಂದ ಅರ್ಹರಿಗೆ ಎಷ್ಟು ಬೇಕೋ ಅಷ್ಟು ಸಾಲ ಸಿಗ್ತದೆ ಉದ್ಯಮಿಗಳಿಗೆ. ನಮ್ಮ MSME ಇಕೋಸಿಸ್ಟಮ್ ಇರ್ಬೋದು, ಬ್ಯಾಂಕಿಂಗ್ ಇಕೋಸಿಸ್ಟಮ್ ಇರ್ಬೋದು, ಸ್ಟಾರ್ಟಪ್ ಇಕೋಸಿಸ್ಟಮ್ ಇರ್ಬೋದು, ಟ್ಯಾಕ್ಸ್ ಇಕೋಸಿಸ್ಟಮ್ ಇರ್ಬೋದು. ಇವೆಲ್ಲ ನಮ್ಮ ಕಂಡ್ಯೂಸಿವ್ ಫಾರ್ ದಿ ಗ್ರೋತ್ ಆಫ್ ದಿ ಇಕಾನಮಿ. ನೀವು ನೋಡಿರ್ಬೋದು, ಕಳೆದ ಬಜೆಟ್ನಲ್ಲಿ 12 ಲಕ್ಷದವರೆಗೆ ನಿವಾಸಿ ಭಾರತೀಯರಿಗೆ ಯಾವುದೇ ಒಂದು ನಯಾ ಪೈಸೆ ಚಿಕ್ಕಾಸು ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರುವ ಹಾಗೆ ಮಿಡ್ಲ್ ಕ್ಲಾಸ್ ನಮ್ಮ ಪಾಪ್ಯುಲೇಷನಿಗೆ ಒಂದು ಬೂಸ್ಟರ್ ಡೋಸ್ ಅಂತ ಕೂಡ ಹೇಳ್ಬೋದು. ಅದಕ್ಕೆ ಪೂರಕವಾಗಿ ಕಳೆದ ನವರಾತ್ರಿಗಿಂತ ಮುಂಚೆ GSTಯನ್ನು ತುಂಬ ಕಡಿತ, ಕೆಲವರಲ್ಲಿ ವಿನಾಯಿತಿ, ಹೆಚ್ಚಿನ ವಸ್ತುಗಳಿಗೆ ವಿನಾಯಿತಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ GST ಕಡಿತ ಕೂಡ ತುಂಬ ಮಾಡಿದ್ದಾರೆ. ವೆಹಿಕಲ್ಸ್ ಇರ್ಬೋದು, ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಅದಕ್ಕೆಲ್ಲ ಒಂದು ಮಾನದಂಡ ಉಂಟು. 18% ಇದ್ದದ್ದು 5%ಗೆ, 28% ಇದ್ದದ್ದು 18%ಗೆ ಕೂಡ ಇಳಿಸಿದ್ದಾರೆ. ಅಂದರೆ ಮಿಡ್ಲ್ ಕ್ಲಾಸ್, ಈಗ ನಮ್ಮ ಮುಂಚೆ ಏನಿತ್ತು, ನಮ್ಮ ಸ್ವಾತಂತ್ರ್ಯ ಬಂದಾಗ ನಮ್ಮ ಧ್ಯೇಯ ಏನುಂಟು, ರೋಟಿ ಕಪ್ಪಡ ಮಕಾನ್. ರೋಟಿ ಕಪ್ಪಡ ಮಕಾನ್ ಎಲ್ಲರಿಗೂ ಸಿಕ್ಕಿದೆ. ಇವಾಗಲೂ 80 ಜನರಿಗೆ ನಾವು ರೇಷನ್ ಕೊಡ್ತಾ ಇದ್ದೇವೆ, ಅದು ಬೇರೆ ವಿಷಯ. ಆದರೂ ಇಲ್ಲಿ ಎಲ್ಲರಿಗೆ ರೋಟಿ ಕಪ್ಪಡ ಮಕಾನ್ ಇದು ಪ್ರಾಬ್ಲಮ್ ಇಲ್ಲ ನಮ್ಮ ದೇಶದಲ್ಲಿ. ಈಗ ಏನಾಗಿದೆ ಅಂದ್ರೆ, ರೋಟಿ ಕಪ್ಪಡ ಮಕಾನ್ ಒಟ್ಟಿಗೆ ಅವರ ಒಂದು ಲೋವರ್ ಇನ್ಕಮ್ ಗ್ರೂಪಿಂದ ಮಿಡ್ಲ್ ಇನ್ಕಮ್ ಗ್ರೂಪಿಗೆ, ಮಿಡ್ಲ್ ಕ್ಲಾಸ್ ಅದು ಜಾಸ್ತಿ ಆಗ್ತಾ ಉಂಟು ಸಂಖ್ಯೆ. ಇದು ನಮ್ಮ ದೇಶದ ಒಂದು ಆರ್ಥಿಕತೆಗೆ ನಿಜವಾಗಿ ಒಂದು ಪೂರಕವಾದ ವಾತಾವರಣ ಅಂತ ಹೇಳ್ಬೋದು. ಇವನ್ ಇನ್ಕಮ್ ಟ್ಯಾಕ್ಸ್ ಇಷ್ಟು ಸ್ಲ್ಯಾಶ್ ಮಾಡಿದ್ರು, ಈ ಡಿಸೆಂಬರ್ 15ಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದಾರಲ್ಲ, ಅದು ಕಳೆದ ವರ್ಷಕ್ಕಿಂತ 8% ಜಾಸ್ತಿಯೇ ಕಲೆಕ್ಷನ್ ಆಗಿದೆ. GST ಆನ್ ಎನ್ ಎವರೇಜ್ ಮಂತ್ಲಿ 2 ಲಕ್ಷ ಕೋಟಿ ಕಲೆಕ್ಷನ್ ಆಗ್ತಾ ಉಂಟು. ಇದೆಲ್ಲ ಏನಂತ ಹೇಳಿದ್ರೆ, ನಮ್ಮ ಡಿಜಿಟೈಸೇಷನ್ನಿಂದ ಇರ್ಬೋದು, ನಮ್ಮ ಅನೇಕ ಪೂರಕ ವಾತಾವರಣವಿರ್ಬೋದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ನಾವು ಹೇಳ್ತೇವೆ. ಅದಕ್ಕೆ ಹೆಚ್ಚಿನ ಒಂದು ಕಾಯಕಲ್ಪ ಕೊಟ್ಟದ್ರಿಂದ ನಮ್ಮ ಆರ್ಥಿಕತೆ ಅತಿ ವೇಗವಾಗಿ, ನಮ್ಮ ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಓಡ್ತಾ ಇರುವ ದೇಶ ಯಾವುದು ಹೇಳಿದ್ರೆ ಭಾರತ. ಹೌದು. ಒಂದು ಗಾದೆ ಇತ್ತು, ಊರಿಗೆ ರಂಗ ಪರ ಊರಿಗೆ ಮಂಗ ಅಂತೇಳಿ. ಅಂದ್ರೆ ನಮ್ಮ ದೇಶದವರು ಬೇರೆ ಊರಿಗೆ, ಬೇರೆ ದೇಶಗಳಿಗೆ ಅವರು ಉದ್ಯೋಗಕ್ಕಾಗಿ ಹೋದ್ರೆ ಅವರನ್ನು ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗಿ ಟ್ರೀಟ್ ಮಾಡ್ತಾ ಇದ್ರು. ಆದ್ರೆ ಈಗ ನಮ್ಮ ಪ್ರಧಾನಿಯವರು ಅಲ್ಲಲ್ಲಿ ಬೇರೆ 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 ದೇಶಗಳಿಗೆ ಹೋದಾಗ ಭವ್ಯ ಸ್ವಾಗತ, ಮತ್ತೆ ಭಾರತೀಯರಿಗೆ ಸಿಗುವಂತ ರೆಸ್ಪೆಕ್ಟ್, ಅದನ್ನು ನಾವು ನಿಜವಾಗಿ ನಮ್ಮ ದೇಶದಕ್ಕೆ ಕೇವಲ ಆರ್ಥಿಕತೆ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿ ಮತ್ತೆ ರೆಸ್ಪೆಕ್ಟ್ ಕೂಡ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎಸ್ ಸರ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೇನೆ. ಇನ್ನು ವಾಸುದೇವ್ ಸರ್, ಈಗ ಒಂದು ದೇಶ ಆರ್ಥಿಕವಾಗಿ ಗ್ರೋತ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಏನೆಲ್ಲ ಮಾನದಂಡಗಳಿರುತ್ತೆ ಅಂತ? ಸರ್ ಮಾತಾಡಿದ ಬಗ್ಗೆ ನಂಗೆ ಸಹಮತ ಇದೆ. ಆದರೆ 75 ವರ್ಷಗಳ ಕಾಲ ದೇಶದ ಆರ್ಥಿಕದ ನೆಲೆಗಟ್ಟಿನಲ್ಲಿ
ಬ್ಯಾಂಕ್ ಸೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಟರ್ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಲ್ಲಾಗಿರ್ತಕ್ಕಂಥ ದುರುಪಯೋಗಗಳು ಅಪಾರ. ಅದಕ್ಕೆ ನಮ್ಮಲ್ಲಿ ಜೀವಂತವಾಗಿ ಕಣ್ಣು ಕಾಣಿಸ್ತಾರೆ. ಮೋದಿ ಇದು ಲಲಿತ್ ಮೋದಿ, ಬೇರೆ ಬೇರೆ ಯಾರು ಅಬ್ಸ್ಕ್ಯಾಂಡರ್ಸ್, ಎಕನಾಮಿಕಲ್ ಅಫೆಂಡರ್ಸ್ ಅಂತ ಏನಿದೆ, ಅವ್ರು ₹1 ಹತ್ತಿರ ಈಗ ಬರೀ ₹10,000 ಪೆಂಡಿಂಗ್ ಇದ್ದರೆ ನಿಮ್ಮ ಮನೆಗೆ ಹುಡ್ಕೊಂಬರ್ತಾನೆ ಅಮ್ಮಿನ, ಏನಂತ ಮೇಡಮ್ ಬ್ಯಾಂಕ್ 10,000 ಕಟ್ಟಬೇಕು, ಇಲ್ಲ ಅಂತಂದರೆ ನಿಮಗೆ ಬೇಲ್ ಇದಾಗತ್ತೆ ಅಂತ ಹೇಳ್ತಾನೆ. ಕೋಟ್ಯಾಂತರ ರೂಪಾಯಿಗಳು, ಲಕ್ಷಾಂತರ ರೂಪಾಯಿಗಳು ಆ ಕಾಲಘಟ್ಟದಲ್ಲಿ, ನಮ್ಮ ಆಳ್ತಕ್ಕಂಥ ಕಾಲಘಟ್ಟದಲ್ಲಿ ಯಾವಾಗ ಅವರು ಎಲ್ಲಿ ಬಂದು ಪೆಂಡಿಂಗ್ ಇಟ್ಟಿಗೂ ಆರಾಮಾಗಿದ್ದಾರೆ, ಎಲ್ಲಿ ವಿದೇಶಗಳಲ್ಲಿ, ಬೇರೆ ದೇಶದಲ್ಲಿ. ಹೌದು. ಆ ದುಡ್ಡು ಬಂದು ಅಂತಂದರೆ ಎಷ್ಟಲ್ಲ ಅದೆಲ್ಲ ಎಲ್ಲ ಕಲೆಕ್ಟ್ ಮಾಡಿಕೊಂಡ್ರೆ ಸಂಪೂರ್ಣ ಒಂದು ರಾಜ್ಯವನ್ನು ಇಂಪ್ರೂವ್ ಮಾಡ್ಬೋದು. ಒಂದು ರಾಜ್ಯ. ಇಲ್ಲಿ 2 ಥರ ವಿಷಯ ಬರುತ್ತೆ. ಒಂದು ನಾರ್ಮಲ್ GDP, ಒಂದು ಪ್ರೀಮಿಯಂ GDP ಅಂತ. ಕೇವಲ ಅಂಕಿಅಂಶಗಳ ಆಧಾರಿತವಾಗಿ ನಾವು ನಂಬರ್ 4, ನಂಬರ್ 5, ನಂಬರ್ 2, ನಂಬರ್ 1 ಅಂತ ಹೇಳಕ್ಕೆ ಬರೋಲ್ಲ. ಇವತ್ತೇನು ನೀವು ಹುಡುಕಾಡ್ತಿದ್ದೀರಿ, ಅಮೆರಿಕಾ ಮೊದಲನೇದು 30%, ತದನಂತರ ಚೈನಾ 18%, ಅದಾದಮೇಲೆ 14% ಜಪಾನು, 14.8%, 18% ಇಂಡಿಯಾ. ಹೀಗೆ ನೋಡ್ತಾ ಇದ್ದೀವಿ. ಕೆಲವು ಅಂಕಿಅಂಶಗಳು ಪ್ರಶ್ನೆ ಹುಟ್ಟೋದೇನಂತಂದ್ರೆ, ಅಂಕಿಅಂಶಗಳೆಲ್ಲ ವಂಡರ್ಫುಲ್, ಮೇರಾ ಭಾರತ್ ಮಹಾನೆ ಅಂತ ಹೇಳ್ಬೋದು. ಆದರೆ ನಮ್ಮ ತಲೆಗಂದ ಎಷ್ಟು, ನಮ್ಮ ತಲೆಗೆ ಎಷ್ಟೆಷ್ಟಿದೆ, ಪರ್ ಹೆಡ್ ಎಷ್ಟು ನಮ್ಮದು. ಒಂದು GDP ಕೌಂಟ್ ಆಗಬೇಕಾದ್ರೆ ನಿಮ್ಮ ತಲೆಗೆ ಎಷ್ಟಿದೆ ಸಾಲ, ನಿಮ್ಮ ತಲೆಗೆ ಎಷ್ಟಿದೆ ಲಾಭ ಅಂತ ಬರುತ್ತೆ. ಎಷ್ಟಿದೆ ನಿಮ್ಮ ತಲೆಗೆ ಲಾಭ ನಷ್ಟಗಳು, ನಾವು ಅದನ್ನು ಕೂಡ ಲೆಕ್ಕ ಇಟ್ಕೋಬೇಕು. ಈಗ ದೇಶದ ಒಂದು ಆರ್ಥಿಕ ಸುಭದ್ರತೆಗಾಗಲಿ ಅಥವಾ ರಾಜಕೀಯ ಸುಭದ್ರತೆಗಾಗಲಿ ಸಾಮಾಜಿಕ ಸುಭದ್ರತೆಗಾಗಲಿ ಒಂದು ಪೂರಕ, ಒಂದು ಮಾರಕ ಅಂತ ಹೇಳ್ತೀವಿ ನಾವು. ಪೂರಕ ಯಾವುದು? ನಮ್ಮನ್ನು ಆಳತಕ್ಕಂಥ ಆಳರಸರ ಇಚ್ಛಾಶಕ್ತಿ, ಸಿದ್ಧಾಂತಗಳು, ಅವರ ನಡೆನುಡಿಗಳು, ಅವರ ಆಡಳಿತಾತ್ಮಕ ವಿಷಯಗಳು. ಮಾರಕ ಯಾವುದು? ಈಗ ಒಂದು ಕಡೆ ದೇಶದೊಗಲುಗೂ ಏನೋ ನಡೀತಾ ಇದೆ. ಬರೀ GDP ಅಂತಂದರೆ ಬರೀ ಪೇಪರ್ ಮೇಲೆ ಬರೋ GDP ಅಲ್ಲ. GST ಸೆಕ್ಟರ್ ರೆಡಿ ಆಗಬೇಕು, ಟ್ರಾನ್ಸ್ಪೋರ್ಟೇಷನ್ ರೆಡಿ ಆಗಬೇಕು, ರಸ್ತೆ ರೆಡಿ ಆಗಬೇಕು. ಭಾಳ ಜನ ನಗೋರು, ನರೇಂದ್ರ ಮೋದಿಯವರು ಏನೋ ರಸ್ತೆಗಳು ಅಟಲ್ ಬಿಹಾರಿ ವಾಜಪೇಯಿನ ಶುರುವಾಗಿರ್ತಕ್ಕಂಥ ರಸ್ತಾ ಜೋಡು ಅಂತ ಏನಿತ್ತು, ನಗೋರು. ಅದೇನು ಊಟ ಕೊಡುತ್ತಾ? ಅದು ಬದಲು ಒಂದು ಹಾಸ್ಪಿಟ್ಲಿಗೆ ಕಟ್ಸಿದ್ರೆ, ಅದು ಒಂದು ಸ್ಕೂಲ್ ಓಪನ್ ಮಾಡಿದ್ರೆ ಅಂತ ಭಾಳಷ್ಟು ಜನ ನಗೆ ಆಡಿದ್ರು ಅದನ್ನು. ಭಾಳಷ್ಟು ಜನ ಅದನ್ನು ಸ್ವಲ್ಪ ಹೀಯಾಳಿಸಿದ್ರು ಅದನ್ನು. ಯಾವುದು ಒಂದು ಅಭಿವೃದ್ಧಿಯ ಪಥಚಲನಕ್ಕೆ ಒಂದು ರಸ್ತೆ ಬೇಕೇ ಬೇಕು. ಇವತ್ತು ಹಳ್ಳಿಗೆ ಒಂದು ರೀಚ್ ಆಗಬೇಕಾದ್ರೆ ಅದಕ್ಕೊಂದು ಪಥಚಲನ ಬೇಕು, ಒಂದು ರಸ್ತೆ ಬೇಕೇ ಬೇಕು. ಸಣ್ಣ ಕುಗ್ರಾಮ ಅವರು ಪರವಾಗಿಲ್ಲ. ಇಲ್ಲ, ಇದು ಏನಾಗ್ತಿದೆ ಅಂದರೆ ಬ್ಯಾಲೆನ್ಸ್ ಆಗ್ತಿಲ್ಲ. GST ನೋಡಿ, ಈಗ ನಮ್ಮದು 140 ಕೋಟಿ ಜನಸಂಖ್ಯೆ ಆಧಾರಿತವಾಗಿ GST ಕಟ್ಟೋರು ಎಷ್ಟು ಜನ ಇದ್ದೀವಿ? ತುಂಬ ಕಡಿಮೆ. ತಾರ ₹1 ಹಾಕೊಂಡ್ರು ಕೂಡ, ತಿಂಗಳಿಗೆ ₹1 ಹಾಕೊಂಡ್ರು ಕೂಡ 140 ಕೋಟಿ, 140 crores, ಅದು ₹1 ಹಾಕಿದ್ರು ನಮ್ದಲ್ಲ ಅಂಥೇಳಿ. ₹10 ಹಾಕಿದ್ರೆ ಅಂದರೆ ಏನಾಗ್ತಿದೆ ಇಲ್ಲಿ? ಬಡ ಜನರ ರೇಖೆಯಿಂದ ಈಗ ಗ್ಯಾರಂಟಿಯಿಂದ ನಮ್ಗೆ ಇದು ಸಿಗ್ತಾ ಇದೆ, ₹2,000 ಸಿಗ್ತಿದೆ. ಗ್ಯಾರಂಟಿಯಿಂದ ಒಂದು ವಿದ್ಯುತ್ ಸಿಗ್ತಾ ಇದೆ, ಗ್ಯಾರಂಟಿಯಿಂದ ನಮ್ಮ ಬಸ್ ಅನುಕೂಲ ಸಿಗ್ತಿದೆ, ಫೈನ್. ಬಟ್ ಅವೆಲ್ಲವೂ ಕೂಡ ಆ ಗ್ಯಾರಂಟಿಗಳೆಲ್ಲ ಇದೆಯಲ್ಲ, ನಮ್ಮ ಸರ್ಕಾರಕ್ಕೆ ಹೊರೆಗಳಾಯ್ತೆ ಹೊರತು ಹೊರೆಗಳದು. ನೀವು ಅದನ್ನ ಎಲ್ಲಿಂದ ತೆಗೆದ್ರಿ? ಆ ಹೊರೆನ ಯಾವುದ್ರ ಸೆಕ್ಟರಿಂದ ತೆಗೆದ್ರಿ ಹೇಳಿ? ಆಯಿತು, BTSನಲ್ಲಿ, ಸಾರಿ ನಿಮ್ಮ ಹೆಣ್ಮಕ್ಳು, ನೀವು BTS ಬಸ್ ಒಳಗೆ ನಿಮ್ಗೆ ಫ್ರೀ ಇದೆ, ಓಕೆ, ನಮ್ಮ ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ನಿಮಗೆ ಕೊಡ್ತಕ್ಕಂಥ 450 ಕೋಟಿ, 500 ಕೋಟಿ, 1000 ಕೋಟಿ ರೂಪಾಯಿನ ಅದನ್ನು ತಂದು ನೀವು ಅಲ್ಲಿ ಇಟ್ಟಾಗ, ಅಂದರೆ ಎಲ್ಲೋ ಒಂದು ಕಡೆ ಎಲ್ಲೋ ಇಲಾಖೆಯಿಂದ ಬಾಚಿರೋದನ್ನು ತಂದು ಇಲ್ಲಿ ಬಿಸಾಕಿದ್ರಿ ಅಂತ ಆಯಿತು. ಅಂದರೆ ಏನಾಯಿತು? ತುಷ್ಟೀಕರಣ ಅಂತ ಬಂತು. ಇಲ್ಲಿ ಏನಾಗುತ್ತೆ, ಎಲ್ಲಿ ತನಕ ನಿಮ್ಮಲ್ಲಿ ನೋಡಿ, ಈಗ ರೋಡು ಇವತ್ತು ಹೆಂಗಿದೆ, ಭಾರತ ದೇಶದ ರಸ್ತೆಗಳು ಹೆಂಗೆಂದರೆ ಎಂಥ ಕುಗ್ರಾಮಕ್ಕೆ ಜೋಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಏರ್ಪೋರ್ಟ್ಗಳು ನಗೋರು, ನರೇಂದ್ರ ಮೋದಿ ಸರ್ಕಾರ ಬಂದಮೇಲೆ ನಗೋರು, ಏರ್ಪೋರ್ಟ್ ಮೇಲೆ ಕ್ಯಾ ಹೋ ಜಾಯೇಗಾ, ಕ್ಯಾ ಮಿಲೇಗಾ ಅನ್ನೋದು. ಇವತ್ತು ಏರ್ಪೋರ್ಟು ಜೊತೆಗೆ ಇವರು ಪ್ರವಾಸ ಮಾಡೋರಲ್ಲ, ಎಲ್ಲರೂ ಏನಂತಿದ್ರು, ಏನು ಈ ಶೋಕಿಲಾಲ್ ಮನುಷ್ಯನೇ ಪ್ರವಾಸ ಮಾಡ್ತಾರಲ್ಲ, ಮಾತೆತ್ತಿದ್ರೆ ಫಾರಿನ್, ಮಾತೆತ್ತಿದ್ರೆ ಏನೋ ಬರಿಂಗ್ಹ್ಯಾಮ್ ಅಂತಾರೆ, ಮಾತೆತ್ತಿದ್ರೆ ಅಮೇರಿಕಾ ಅಂತಾರೆ,
ಅದು ಯೂರೋಪ್ ಕಮ್ಯುನಿಟಿ ಅಂತಾನೆ. ಆ್ಯಕ್ಚುಲಿ ಅಲ್ಲ, ಅದು ಒಂದು ರಾಜಕೀಯ ತಂತ್ರಗಾರಿಕೆಯ ಒಂದು ಇಟ್ಸ್ ಚೆಸ್ ಗೇಮ್. ಒಂದ್ಸಲಿ ಏನಾದರೂ ಸುತ್ತಮುತ್ತಿರತಕ್ಕಂಥ ಶತ್ರುಗಳು ನಮ್ಮಲ್ಲಿ ಬಿದ್ದಾಗ ತಟಸ್ಥವಾಗಿರೋದು ಕೂಡ ಒಂದು ಟೆಕ್ನಿಕಲ್ಲೇ. ಹೌದು. ನೀವು ಸಪೋರ್ಟಿಂಗ್ ಅಂತ ಕೊಟ್ಬಿಟ್ಟು ತಟಸ್ಥವಾಗಿಬಿಟ್ರು ಕೂಡ ಇಟ್ಸ್ ನಥಿಂಗ್ ಬಟ್ ಸಪೋರ್ಟಿಂಗ್ ಅಸ್ ಅಂತ. ಇಲ್ಲಿ ಏನಾಗುತ್ತೆ, ಇಲ್ಲಿ ಎರಡು ವಿಷಯನ, ತುಂಬ ಗಂಭೀರವಾದ ವಿಷಯವನ್ನು ನಾನು ಆರೋಪ ಮಾಡ್ತೀನಿ. ಈಗ ನಾನು ಒಂದು ಹೇಳಿದೆ ನಿಮಗೆ, ಶಾಡೋ ಸಿ ಎಮ್, ರನ್ನಿಂಗ್ ಪಿ ಎಮ್, ರನ್ನಿಂಗ್ ಸಿ ಎಮ್ ಅಂತ, ರನ್ನಿಂಗ್ ಪಿ ಎಮ್, ರನ್ನಿಂಗ್ ಶಾಡೋ ಸಿ ಎಮ್ ಅಂತ ಹೇಳ್ತೀವಿ ನಾವು. ಒಂದು ಕಡೆ ನೀವು ಒಳ್ಳೆ ಸರ್ಕಾರ ಕೊಡ್ತಾ ಬಂತೀರಾ, ಇನ್ನೊಂದು ಕಡೆ ಏನಾಗ್ತಿದೆ ನಿಮಗೆ ಅಲ್ಲಿ, ಏನೋ ರಸ್ತಾ ಜೋಡೋ, ಪ್ರೇಮ್ ಕಿ ದುಕಾನ್ ಖೋಲೋ, ಇವ್ಯಾವ ಅಲ್ಲ, ಇವ್ಯಾವು ಕೂಡ ನಿಮ್ಮ ಜಿ ಎಸ್ ಟಿಗೆ ಬರೋದೇ ಇಲ್ಲ. ಇದು ಬರೀ ವೋಟ್ ಚೋರಿ ಅನ್ನತಕ್ಕಂಥ ಭಾಗದ ಡಿಫ್ರೆಂಟ್ ಎಪಿಸೋಡ್ಸ್ ಅಷ್ಟೇ ಹೊರತು ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದಟ್. ಈಗ ಹೋದ್ರು ಕನ್ಯಾಕುಮಾರಿ ಟು ಕಾಶ್ಮೀರ ತನಕ ಹೋದ್ರು ಅವರು, ರಸ್ತೆ ಚೆನ್ನಾಗಿಲ್ಲ ಅಂದ್ರೆ ಹೋಗ್ತಿದ್ರಾ? ಇಲ್ಲ. ಹೋಗ್ತಿದ್ರಾ? ಇಲ್ಲ. ಅದೊಂದು ಯಾವುದೋ ಒಂದು ಗುಟ್ಟ ಬೆಡ್ಗಳಾಗಿದ್ದು, ಕಾಡು ಬೆಟ್ಟಿಗಳಾಗಿದ್ರೆ ಎಸ್ಕಾಟ್ ಇಲ್ಲ ಅಂತ ಹೋಗ್ತಿದ್ರಾ? ಇಲ್ಲ. ಇಲ್ಲಿ ಏನು ಬೇಕಾಗತ್ತಂತಂದ್ರೆ ನೋಡಿ ಮೇಡಮ್, ಹೇಳ್ತೀನಿ ಕೇಳಿ. ಈಗ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಟೊಮೊಟೊ ಬೆಳಿತೀರಿ ನೀವು, ಟೊಮೊಟೊ ಬೆಳೆದಾಗ ಏನಾಗುತ್ತೆ ನಿಮಗೆ, ಅದು ಕಮ್ಸ್ ಅಂಡರ್ GST. ಟೊಮೊಟೊ ಬೆಳೆದಾಗ ಏನಾಗುತ್ತೆ ನಿಮಗೆ, ಸರಿಯಾದ ಮೌಲ್ಯವರ್ಧಿತ ಮಾರುಕಟ್ಟೆ ಸಿಕ್ಕಿದಾಗ ಅದು ಬೆಲೆ ಸಿಗುತ್ತೆ. ಟೊಮೊಟೊ ಕೆಲವು ಸಲ ನೋಡಿರ್ಬೋದು, ಒಂದು ಸುಮಾರು 5-6 ತಿಂಗಳಿಂದ 100 ರೂಪಾಯಿ kg ಇತ್ತು ಟೊಮೊಟೊ. ಅಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಟೊಮೊಟೊಗೆ ಓಪನ್ ಮಾರ್ಕೆಟ್ ಇಲ್ಲ, ಈರುಳ್ಳಿಗೆ ಓಪನ್ ಮಾರ್ಕೆಟ್ ಇಲ್ಲ. ರೈತಾಪಿ ತನ್ನ ಬೆವರಿನ ಹನಿಯಿಂದ ಟೊಮಾಟೊನ ಬೆಳೆದ ಸೀದಾ APMC ಯಾರ್ಡ್ಗೆ ಹಾಕ್ದ. APMC ಯಾರ್ಡ್ಗೆ ಹಾಕಿದ್ಮೇಲೆ ಅದು ಅವತ್ತಿನ ಆ ಒಂದು ವೆಜಿಟೇಬಲ್ ಬ್ರೋಕರ್ ಯಾವನಿದ್ದಾನೆ ಅವನು ಅಲ್ಲಿ ಲೆಕ್ಕ ಹಾಕ್ತಾನೆ, ಇದಲ್ಲಿ ನಂಗೆ ಎಷ್ಟು ಹಣ್ಣು ನೋಡ್ಕೋಬೋದು, ನಾನು ಎಷ್ಟು ಕಡಿಮೆ ಕೊಡ್ಬೋದು ರೈತನಿಗೆ ಅಂತ. ಅದ್ರ ಬದಲು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಟೊಮಾಟೊ ಹಣ್ಣನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಜೊತೆಗೆ ರೈತನಿಗೆ, ಅದ್ರ ಜೊತೆಗೆ ಅವನ ಪಕ್ಕದಲ್ಲಿ ಅವನ ಅಲ್ಲಿ ಸುತ್ತಮುತ್ತಿರೋ ಆ ಜಾಗದಲ್ಲಿ ಟೊಮಾಟೊ ಹಣ್ಣಿನ ಸಾಸ್ ಮಾಡತಕ್ಕಂಥ ಒಂದು ಇಂಡಸ್ಟ್ರಿ ಓಪನ್ ಮಾಡಿದ್ರೆ, ಹೌದು, ದಟ್ಸ್ ವಂಡರ್ಫುಲ್ ಗ್ರೋತ್. ಓಕೆ, ಕರ್ನಾಟಕಕ್ಕೆ ಬಂದಾಗ ನೀವು ಕರ್ನಾಟಕ ಅಲ್ಲಿ ಶುರು ಮಾಡೋಣ. IT-BTಗೆ ನಮ್ಮದು ಬ್ರ್ಯಾಂಡಿಂಗ್ ಇದೆ, ಬ್ಯಾಂಕಿಂಗ್ಗೆ ನಮ್ಮದು ಬ್ರ್ಯಾಂಡ್ ಇರೋದು ಯಾವುದು, ಮಹಾರಾಷ್ಟ್ರ. ಮಿಕ್ಕಿದ ರಾಜ್ಯಗಳು ತಮ್ಮದೇ ಆಗ್ತಕ್ಕಂಥ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ GST. ನಮ್ಮದು 40% GST ನಮ್ಮದಿದೆ, ಕರ್ನಾಟಕದಿಂದ ಹೋಗುತ್ತದು. ಇವಾಗ ಹೇಳಿ, ನಮ್ಮಲ್ಲಿ ಇರೋರೆಲ್ಲ ಓಡೋಗ್ತಿದ್ದಾರೆ ಹೊರತು, ರಸ್ತೆ ಗುಂಡಿಗಳು ನೋಡ್ಬಿಟ್ಟು ಹೆದರ್ಕೊಂಡು ಓಡೋಗ್ತಿದ್ದಾರೆ ಹೊರತು, ನಮ್ಮಲ್ಲಿ ಹೊಸ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಬಂತು, ಇವು ಇನ್ಫೋಸಿಸು ಇವರೆಲ್ಲ ಕೇವಲ ಒಂದು ಸೀಮಿತವಾದ ವರ್ಗಕ್ಕೆ ಮಾತ್ರ ಕೆಲಸ ಕೊಡ್ತಾರೆ. ಸಾಕಾ? ಅವ್ರು ಆರಾಮ 75 ಎಷ್ಟು ಸಂಬಳ, 1 ಲಕ್ಷ, ಎಷ್ಟು ಸಂಬಳ 2 ಲಕ್ಷ, ಎಷ್ಟು ಸಂಬಳ 3 ಲಕ್ಷ. ಹಾಗಾದರೆ ಆ ಫ್ಯಾಕ್ಟ್ರಿ ರಫ್ತು ಮಾಡುತ್ತೆ ಅನ್ನೋ ವಿಷಯಕ್ಕೆ ಬಂದಾಗ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ, ಹಾಗಾದರೆ ಆ ಫ್ಯಾಕ್ಟ್ರಿಯಿಂದ ಜನಸಾಮಾನ್ಯರಿಗೆ ಏನಾಯ್ತು ಹೇಳಿ, ಲೋಕಲಿಟಿಗೆ ಏನಾಯ್ತು? ಲೋಕಲಿಟಿ ಸಣ್ಣ ಕೆಲಸ ಕೊಡ್ಬೋದಾಯ್ತು ಅವರು. ಮೈಸೂರಲ್ಲಿ ಬ್ರಾಂಚ್ ಇದೆ, ಬಾಂಬೆಲಿ, ಶಿವಮೊಗ್ಗದಲ್ಲಿ ಬ್ರಾಂಚ್ ಇದೆ, ಬೇರೆ ಬೇರೆ ಊರುಗಳಲ್ಲಿ, ಸ್ಟೇಟ್ಗಳಲ್ಲಿ, ಡಿಸ್ಟಿಕ್ಗಳಲ್ಲಿ ಬ್ರಾಂಚ್ ಇದೆ ಅವ್ರದ್ದು. ಲೋಕಲಿಟಿ ಎಲ್ಲಿ ಕೊಟ್ಟಿದ್ದಾರೆ? ಪ್ರೇಮ್ಜಿ ಫೌಂಡೇಶನ್ ತೊಗೊಳ್ಳಿ. ಈಗ ನಾವೇನು ಹೇಳ್ತೀವಿ, ಎಲ್ಲರನ್ನು ಹೊಗಳ್ತೀವಿ, ಏನೋ ಇನಾಮ್ದಾರ್ ಅಂತ ಹೇಳ್ತೀವಿ ನಾವು. ಅವರೆಲ್ಲ ತಮ್ಮ ಬಿಸ್ನೆಸ್ಸನ್ನು ರೆಡಿ ಮಾಡ್ಕೊಂಡ್ರೆ ಹೊರತವರು ಕರ್ನಾಟಕ ಕೊಟ್ಟರು ಕಾಂಟ್ರಿಬ್ಯೂಷನ್. ಈಗ ರಫ್ತು ಹೋಯ್ತು ಅಂದಿಕೊಳ್ಳಿ, ದಟ್ ಮನಿ ಡಸನ್ ಗೋ ಟು ಗೌರ್ಮೆಂಟ್ ಆಫ್ ಕರ್ನಾಟಕ, ದಟ್ ಗೋಸ್ ಟು ಸೆಂಟ್ರಲ್. ಇಲ್ಲೇನು ಅಲ್ವಾ? ಒಂದು 7-8 ಸೆಗ್ಮೆಂಟ್ಗಳಿವೆ. ಆ ಸೆಗ್ಮೆಂಟ್ ಒಳಗೆ ನೀವು ಸರಿಯಾಗಿ ಪ್ರಾಪರಾಗಿ ವರ್ಕೌಟ್ ಮಾಡಿದ್ರೆ ಆಗತ್ತೆ. ಅಂಗನೋಡ್ಕರ ಕರ್ನಾಟಕದ GDP ದ ಬೆಸ್ಟ್ GDP. ಬಟ್ ಇತ್ತೀಚೆಗೆ ಏನಾಗ್ತಿದೆ, ಆ ರಾಜಕೀಯ ಅತಂತ್ರಗಳಿಂದ ಏನಾಗ್ತಿದೆ, ಕರ್ನಾಟಕದ ನಮ್ಗೆ ಏನು ಕಣ್ಣು ಕಾಣಿಸ್ತಾನೆ ಇಲ್ಲ. ಅಂದರೆ ಕರ್ನಾಟಕ ಶೈನಿಂಗ್ ಅಂತ ಏನಿದೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನೋದು ನನ್ನ. ಎಸ್ ಸರ್, ಈ ಬಗ್ಗೆ ಮಾತಾಡೋಣ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಚಿಂತಕರಾದ ಕೃಷ್ಣ ಮರ್ಯಾಂಕ ಸರ್ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಈಗ ಈ ಗ್ರೋತ್ ಬಗ್ಗೆ ಮೊದಲನೇದಾಗಿ ನೀವೇನು ಹೇಳ್ತೀರಾ ಅಂತ. ಈಗಾಗಲೇ ನೀವೆಲ್ಲ ನೋಡಿರ್ಬೋದು, ಒಂಥರ ನ್ಯೂ ಇಯರ್ ಗಿಫ್ಟ್ ಅಂತ ಹೇಳ್ಬೋದು, ನ್ಯೂ ಇಯರ್ಸ್ ಈವ್ ಗಿಫ್ಟ್. ಹಾಗೆಯೇ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ಹ್ಯಾವ್ ಟು ಅಬ್ಸರ್ವ್ ಈಸ್ ದಟ್ ಈ ಗ್ರೋತ್ ಈಸ್ ಮೇಜರ್ಲಿ ಪ್ರೊಪೆಲ್ಡ್ ಬೈ ಡೊಮೆಸ್ಟಿಕ್ ಕನ್ಸಂಪ್ಷನ್. ನಮಗೆ US ಟ್ಯಾರಿಫ್ ಹಿಟ್ಟು
ಎಲ್ಲ ಥರ ಟ್ಯಾರಿಫ್ಸ್ ಹಿಟ್ ಆಗಿ ಕೂಡ ನಾವು ಇಫ್ ವಿ ಆರ್ ಸ್ಟಿಲ್ ಗ್ರೋಯಿಂಗ್ ಅಂದರೆ ಒಂಥರ ಭಾಳ ಖುಷಿ ಆಗುತ್ತೆ. ಇಟ್ಸ್ ಅ ಗುಡ್ ಸೈನ್ ಫಾರ್ ಇಂಡಿಯಾ. ನ್ಯೂ ಇಯರ್ಸ್ ಈವಲ್ಲಿ ಈ ನ್ಯೂಸ್ ಕೂಡ ರಿಲೀಸ್ ಆಗಿರೋದು ಭಾಳ ಇಂಪಾರ್ಟೆಂಟು. ಡೊಮೆಸ್ಟಿಕ್ ಕನ್ಸಂಪ್ಷನಿಂದ ಗ್ರೋತ್ ಯಾವುದೇ ದೇಶಕ್ಕೆ ಆಯಿತು ಅಂತಂದರೆ ದಟ್ ಈಸ್ ಶೋಸ್ ದ ಸ್ಟ್ರೆಂತ್ ಆಫ್ ದಿ ನೇಷನ್ಸ್ ಎಕನಾಮಿಕ್ ಸ್ಟ್ರೆಂತ್. ಯಾಕೆಂದರೆ ಆ ಸ್ಟೇಟಸ್ ಕೂಡ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾಳೆ ದಿನ ಎಕ್ಸ್ಪೋರ್ಟ್ಸ್ನಲ್ಲಿ ನಿಮ್ಗೆ ಆ ಕಡೆ ಈ ಕಡೆ ಏರುಪೇರಿ ಆಗ್ಬೋದು, ವಾರ್ ನಡೆದಾಗ ಕಡಿಮೆ ಆಗ್ಬೋದು ಅಂತದ್ದು. ಸೊ ನನ್ನ ಇಮಿಡಿಯೇಟ್ ರಿಯಾಕ್ಷನ್ ಏನು ಅಂತಂದರೆ ದಿಸ್ ಗ್ರೋತ್ ವಿಚ್ ಇಸ್ ಪ್ರೊಪೆಲ್ಡ್, ವಿಚ್ ಇಸ್ ಡ್ರಿವನ್ ಬೈ ಡೊಮೆಸ್ಟಿಕ್ ಕನ್ಸಂಪ್ಷನ್. ಆಮೇಲೆ ಪ್ರೈವೇಟ್ ಕನ್ಸಂಪ್ಷನ್, ಯಾಕೆಂದರೆ ಗೌರ್ಮೆಂಟಲ್ಲಿ ಕನ್ಸಂಪ್ಷನ್ ಡೌನ್ ಆಗೋದು ಸಹಜ. ಯಾಕೆಂದರೆ ಈ ಥರ ಸಿಚುವೇಶನ್ಸ್ ಆದಾಗ ಕನ್ಸಂಪ್ಷನ್ ಕಡಿಮೆ ಆಗೋದು ಸಹಜ. ಪ್ರೈವೇಟ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ವೆರಿ ಗುಡ್ ಇಂಡಿಕೇಶನ್ ಫಾರ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಂತಲೇ ಹೇಳ್ಬೋದು. ಫಾರ್ ದ ಮೊಮೆಂಟ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಫ್ಯೂ ಕ್ವಾರ್ಟರ್ಸ್, ವಿಚ್ ಇಸ್ ಅ ವೆರಿ ಗುಡ್ ಇಂಡಿಕೇಶನ್ ಅಂತ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ಸ್ ಕಾಂಟ್ರಿಬ್ಯೂಷನ್ ಇರ್ಬೋದು. ಇದರಲ್ಲಿ ಓವರಾಲ್ ಇದನ್ನು ರಾಜಕೀಯವಾಗಿ ನೋಡ್ದೇನೆ ಪ್ರತಿಯೊಂದು ಸ್ಟೇಟ್ ಕೂಡ ಇದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಸ್ಟೇಟ್ ಗೌರ್ಮೆಂಟ್ಸ್ ಹೆಡ್ಸ್ ಕೂಡ ಇದರಲ್ಲಿ ದೇ ಶುಡ್ ಫೀಲ್ ಗುಡ್ ಅಬೌಟ್ ಇಟ್. ಅಪಾರ್ಟ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸಿಂಗ್ ದಿ ನ್ಯೂಸ್ ದಟ್ ವಿ ಹ್ಯಾವ್ ಕ್ರಾಸ್ಡ್ ಆ್ಯಂಡ್ ಬಿಕಮ್ ದ 4th largest economy, ಬೀಟಿಂಗ್ ಜಪಾನ್. ಆ್ಯಂಡ್ 26ಅಲ್ಲಿ ಅಥವಾ 28ಅಲ್ಲಿ ಅಥವಾ 30 ಆಗ್ಬೋದು ನಾವು ಜರ್ಮನಿನ ಬೀಟ್ ಮಾಡ್ಬೋದು. ಯಾವಾಗಾದ್ರೂ ಆಗಲಿ 26ಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದು 28 30 ಆ ರೋಡ್ನಲ್ಲಿ ನಾವು ಈಗಾಗಲೇ ಕ್ಲಿಯರ್ ಆಗಿದ್ದೀವಿ ಅನ್ನೋದು ಒಂದು ಇದು ಕ್ಲಿಯರ್ ಇಂಡಿಕೇಶನ್ ಆ್ಯಂಡ್ ಮೆಸೇಜ್. ಎಸ್ ಸರ್, ಆ ಬಗ್ಗೆ ಮಾತಾಡೋಣ. ಎಸ್ ನಾಯಕ್ ಸರ್, ಇನ್ನು ನಾನು ಆಗಲೇ ಹೇಳಿದೆ, ಈ 3 ವರ್ಷದಲ್ಲಿ ಅಮೆರಿಕ ದೇಶವನ್ನು ಹಿಂದಿಕ್ಕಿ ಭಾರತ ಮುನ್ನುಗ್ಗುತ್ತೆ ಅನ್ನೋದು ಇದೊಂದು ಕೇವಲ ಆಶಾಭಾವನೆನಾ ಅಥವಾ ಪ್ರಾಕ್ಟಿಕಲಿ ಇದು ಸಾಧ್ಯನಾ ಅಂತ? ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, 3 ವರ್ಷದಲ್ಲಿ ದೇವರಾಣೆಗೂ US ಹಿಂದೆಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ US ಇದು GDP $30 trillion ಇಕಾನಮಿ. ನಾವು 2030 ನಾವು 7.5 ಅಥವಾ 7.8 ಟ್ರಿಲಿಯನ್ ಆಗ್ಬಹುದು. ವಿಕಸಿತ ಭಾರತದ ಪರಿಕಲ್ಪನೆ 2047 ಅಲ್ಲಿ. ರಾಂಗ್ ಅದು. ಅಮೆರಿಕನ್ ಹಿಂದಿಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವನ್ ಚೈನಾವನ್ನು ಹಿಂದಿಕ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ. ನಾನು ನಿಮ್ಗೊಂದು ಸಣ್ಣ ಸ್ಟೆಟಿಸ್ಟಿಕ್ ಕೊಡ್ತೇನೆ. ಇವತ್ತಿದ್ದು ಟಾಪಿಕ್ ಇಂಡಿಯಾ ವರ್ಸಸ್ ಜಪಾನ್. ಪಾಪ್ಯುಲೇಷನ್ ನೋಡಿ, ಇಂಡಿಯಾದು 146.7 crore ಇಂಡಿಯಾದ ಪಾಪ್ಯುಲೇಷನ್. ಜಪಾನಿದು ಪಾಪ್ಯುಲೇಷನ್ 123.1 million. ಅಂದರೆ ನಮ್ಮ 12.31 crore, ನಮ್ಮ 10%ಗಿಂತ ಕಮ್ಮಿ ಪಾಪ್ಯುಲೇಷನ್. ಮತ್ತೆ ಪಾಪ್ಯುಲೇಷನ್ ವರ್ಷ ಅಲ್ಲಿ ಕಮ್ಮಿ ಆಗ್ತಾ ಉಂಟು. ಲಾಸ್ಟ್ ಇಯರ್ಗಿಂತ 20 ಲಕ್ಷ ಕಮ್ಮಿ ಆಗಿದೆ ಈ ಸಾರಿ. ಮತ್ತೆ ಏರಿಯಾ ಆಫ್ ದಿ ಕಂಟ್ರಿ, ಇಂಡಿಯಾ ಇಸ್ ಅ ವಾಸ್ಟ್ ಏರಿಯಾ, 7th largest ಏರಿಯಾ, 32,87,263 square kilometer. Whereas Japan only 3,77,975 square kilometer, 62nd largest country in the world. ಅಂದ್ರೆ ನಮ್ಗಿಂತ 10 ಪಟ್ಟು ಸಣ್ಣದು. ನಾವೀಗ ಅವರನ್ನು ರೇಸಲ್ಲಿ ಮುಂದೆ ಹೋಗಿ ಬಂದ ನಾವೇನು ತುಂಬಾ ಹೆಮ್ಮೆ ಪಡಬಾರ್ದು. ಯಾಕಂದ್ರೆ ಜಪಾನ್ ಸಣ್ಣ ದೇಶ, ನಮ್ದು ದೊಡ್ಡ ದೇಶ. ಆಮೇಲೆ ಟೈಪ್ ಆಫ್ ಡೆಮೋಕ್ರಸಿ, ನಮ್ದು ಫೆಡರಲ್ ಪಾರ್ಲಿಮೆಂಟರಿ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಅವ್ರದ್ದು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. GDP ನಾವು ಈಗ ಹೇಳಿದಾಗೆ 4.18 million ಇತ್ತೀಚೆಗೆ, ಅವ್ರದ್ದು 4.156 million, ಸ್ವಲ್ಪ ಮುಂದೆ. ಅದು GDP ರ್ಯಾಂಕಿಂಗ್. ಈಗ ನಾವು 5th ಇದ್ದದ್ದು 4th ಪ್ಲೇಸಿಗೆ ಬಂದಿದೆ, ಅವರು 4th ಇದ್ದದ್ದು 5th ಪ್ಲೇಸಿಗೆ ಬಂದಿದೆ. ಈ ನಿಮ್ಮ ರೇಸಲ್ಲಿ ಹೋಗುವಾಗ ಸ್ವಲ್ಪ ಮುಂದೆ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಮಾತ್ರ ಈಗ ಕಮ್ಮಿ ಆಗಿದೆ. ಇಂಡಿಯಾದಲ್ಲಿ 8% ಇದ್ದದ್ದು 4.7% ಬಂದಿದೆ. ಅಲ್ಲಿ 2.6% ಮಾತ್ರ ಅನ್ಎಂಪ್ಲಾಯ್ಮೆಂಟ್. ಮತ್ತೆ ನೀವು ಪರ್ ಕ್ಯಾಪಿಟಾ GDP ನಮ್ದು ಕೇವಲ $2,800. ಇವ್ರದ್ದು ನಿಮ್ಮ ಜಪಾನಿದು $34,713. ನಾವು ತುಂಬಾ ಹಿಂದೆ ಇದ್ದೇವೆ ಪರ್ ಕ್ಯಾಪಿಟಾ GSD, ಇದು ಪರ್ ಹೆಡ್. ಅಮೆರಿಕ ನಮ್ಗಿಂತ ಎಷ್ಟೋ ಪಟ್ಟಿಗೆ. ಚೈನಾ ಕೂಡ $13,300. ಆಮೇಲೆ ಡೆಟ್ ಟು GDP, ಆವಾಗ ನಮ್ಮ ಮಿತ್ರರು ಹೇಳಿದ್ರು ಸಾಲದ ಬಗ್ಗೆ. ಆಕ್ಚುಲಿ ಜಪಾನಿದು ಸಾಲ 230% ಡೆಟ್ ಟು GDP ಕಂಪೇರ್ ಮಾಡಿದ್ದಾರೆ. ನಮ್ದು ಕೇವಲ 80 ರಿಂದ 81%. ವಿ ಆರ್ ವಿದಿನ್ ದ ನಾರ್ಮ್ಸ್.
GDP ಗ್ರೋತ್ ರೇಟ್ ಜಪಾನ್ ಇದು ಕೇವಲ 1.1%. ನಮ್ದು 6.5% ಇದ್ದದ್ದು ಇತ್ತೀಚೆಗೆ ಈ ಲಾಸ್ಟ್ ಕ್ವಾರ್ಟರಲ್ಲಿ 8.2%. ಈವನ್ ನಮ್ಮ UNO ಇರ್ಬೋದು, ನಿಮ್ಮ IMF ಇರ್ಬೋದು, ಮೂಡಿ ರೇಟಿಂಗ್ ಇರ್ಬೋದು, ಎಲ್ಲ ನೆಕ್ಸ್ಟ್ ಇಯರ್ 6.5ಕ್ಕಿಂತ ಹೆಚ್ಚೇ ರೇಟಿಂಗ್ ಅನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಫಾರೆಕ್ಸ್ ರಿಸರ್ವ್ ನಮ್ದು 692.57 ಬಿಲಿಯನ್ $. ಅನ್ನಗಳಿಗೆ ಬೇಕಾಗುವಷ್ಟು ಏನು ಹೇಳ್ತಾ ಇಂಪೋರ್ಟ್ ನಾವು ಆಯಾತ ಅಂದರೆ ಏನು ಹೇಳ್ತಾನೆ ಇಂಪೋರ್ಟ್ ಮಾಡುವಷ್ಟು ನಮ್ಮಲ್ಲಿ ಉಂಟು. ಆದರೆ ಇಷ್ಟು ಸಣ್ಣ ಜಪಾನ್ ನಮ್ಮ ಡಬಲ್ ಉಂಟು ಅವ್ರದ್ದು ಫಾರೆಕ್ಸ್ 1039.35 ಟ್ರಿಲಿಯನ್ USD. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಮ್ದು ಈಗ ರ್ಯಾಂಕಿಂಗ್ ಅನ್ನು ತೆಗೆದಿದ್ದಾರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಆದರೂ ಲಾಸ್ಟ್ ರ್ಯಾಂಕಿಂಗ್ 2020 ನಮ್ದು 63ನೇ ಸ್ಥಾನ. ಏನ್ ನಾವೇನು ತುಂಬಾ ಇಲ್ಲ. ಜಪಾನ್ 29ನೇ ಸ್ಥಾನ. ಆ ಲೆಕ್ಕದಲ್ಲಿ ಫಾರ್ ಬೆಟರ್. ಟ್ಯಾಕ್ಸ್ ಟು GDP ನಮ್ದು ಈಗ ಇತ್ತೀಚೆಗೆ 6% ಇದ್ದದೀಗ 11.7% ಇಂಪ್ರೂವ್ ಆಗಿದೆ. ಆದರೆ ಜಪಾನ್ ಅಲ್ಲಿ ಟ್ಯಾಕ್ಸ್ ಟು GDP ರೇಷೋ 33.7%. 1/3 ಆಫ್ ದಿ ಪೀಪಲ್ ದೇ ಪೇ ಟ್ಯಾಕ್ಸಸ್. ಆಮೇಲೆ ಎವರೇಜ್ ನಿಮ್ದು ಒಂದೇ ಒಂದು ಪ್ರಾಬ್ಲಮ್ ಜಪಾನಿಗೆ ಶಾಪ ಅಂತ ಏನು ಹೇಳಿದ್ರೆ ಏಜಿಂಗ್ ಪಾಪ್ಯುಲೇಷನ್. ಅವ್ರ ಎವರೇಜ್ ಏಜ್ 49.9 ಇಯರ್ಸ್. ನಮ್ಮ ಎವರೇಜ್ ಏಜ್ ಓನ್ಲಿ 28.8 ಇಯರ್ಸ್. ಅವರು more than 28% ಆಫ್ ದಿ ಜಾಪನೀಸ್ ಪಾಪ್ಯುಲೇಷನ್ ಈಸ್ ಅಬೋವ್ ದ ಏಜ್ ಆಫ್ 65 ಇಯರ್ಸ್. ನಮ್ದು 65%ಗಿಂತ ಜಾಸ್ತಿ ಜನ ಬಿಲೋ ದ ಏಜ್ ಆಫ್ 35 ಇಯರ್ಸ್. ನಮ್ದು ಎವರೇಜ್ ಏಜ್ ನಮ್ಮ ದೇಶದಲ್ಲಿ 28.8 ಇಯರ್ಸ್. ಚೈನಾದು ಸ್ವಲ್ಪ ನಮ್ಗಿಂತ ಜಾಸ್ತಿ 37 ಇಯರ್ಸ್. ಅದು ನಮ್ಗೆ ಅಡ್ವಾಂಟೇಜಿಯಸ್. ಇನ್ಫ್ಲೇಷನ್ ಈಚೆಗೆ ಎಲ್ಲ ಇನಿಷಿಯೇಟಿವ್ ಎಲ್ಲ ಆದಮೇಲೆ ತುಂಬಾ ಕಮ್ಮಿ 0.71% ಆಗಿ ಬಂದಿದೆ ನವೆಂಬರ್ 25. ಜಪಾನಲ್ಲಿ 3% ಉಂಟು. ಎಕ್ಸ್ಪೆಕ್ಟೆನ್ಸಿ ನಮ್ದು 67-68 ವರ್ಷ ಎವರೇಜ್ ಜನ ಬದುಕು. ಈಗ 70ವರೆಗೆ ಹೋಗಿದೆ. ಅಲ್ಲಿ 85 ಜಪಾನಲ್ಲಿ. ನಾವು ಯಾಕೆ ಹೇಳುದಂತ ಹೇಳಿದ್ರೆ ಜಪಾನಿಗೂ ನಾವು ಇಂಡಿಯಾಕ್ಕೂ ನಾವು ಕಂಪೇರ್ ಮಾಡುವಾಗ ನಾವು ತುಂಬಾ ವಿಷಯದಲ್ಲಿ ನಾವು ಅವ್ರ ಹತ್ರ ಕಲಿಬೇಕು. ನೋಡಿ, ಬ್ರೈಬರಿಯಲ್ಲಿ ಅಲ್ಲಿ ಬ್ರೈಬ್ ಅನ್ನೋದು ಲೋವರ್ ಲೆವೆಲ್ ಅಲ್ಲಿ ಇಲ್ಲವೇ ಇಲ್ಲ ಜಪಾನಲ್ಲಿ. ಇಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಬ್ರೈಬ್. ನೀವು ಒಂದು ಖಾತಾ ಮಾಡ್ಲಿಕ್ಕೆ ಹೋಗಿ ಬ್ರೈಬ್, EC ಮಾಡ್ಲಿಕ್ಕೆ ಹೋಗಿ ಬ್ರೈಬ್, ಪ್ರತಿಯೊಂದು ಲಂಚ ಕೊಡದೆ ಯಾವ ಕೆಲಸವೂ ಇಲ್ಲಿ ಆಗುದಿಲ್ಲ. ಆನ್ಲೈನ್ ಸಿಸ್ಟಮ್ ಮಾಡಿದ್ರು ಕೂಡ ಅದು ವರ್ಕ್ ಆಗುದಿಲ್ಲ ಅಂತ ಸತಾಯಿಸ್ತಾರೆ. ಮತ್ತೆ ಅಲ್ಲಿ ಎವರೇಜ್ ಬುಲೆಟ್ ಟ್ರೈನ್ ಟ್ರೈನ್ ಇದು ಎವರೇಜ್ ಡಿಲೇ ಇಸ್ ಓನ್ಲಿ 30 seconds ಇನ್ ಜಪಾನ್. ನಮ್ಮಲ್ಲಿ ಎಷ್ಟು 30 ಗಂಟೆ 30 ಗಂಟೆ ಕೂಡ ಚಾನ್ಸಸ್ ಉಂಟು. ಆದ್ರೂ ಇತ್ತೀಚೆಗೆ ನಮ್ಮ ಒಂದು ಇನಿಷಿಯೇಟಿವ್ ಉಂಟಲ್ಲ, ಆ ಇನಿಷಿಯೇಟಿವ್ ಒಂದು ಕ್ವೆಶ್ಚನ್ ವಾಸುದೇವ್ ಸರ್ ಕೇಳಬೇಕು ಅಂತ ಇದ್ದಾರೆ ಸರ್, ಕೇಳಿ. ಹೇಳಿ ಹೇಳಿ. ಮಿಸ್ಟರ್ ನಾಯಕ್ ನಮಸ್ಕಾರ. ಓಕೆ, ನಮಸ್ಕಾರ. ಈಗ ಜಪಾನು ತನ್ನ ಮೇಲೆ ಅಮೆರಿಕದ ಮೇಲೆ ಏನು ಅದು ಹಿರೋಶಿಮಾ ನಾಗಸಾಕಿ ಹಾಕಿದ ಮೇಲೆ ಅದೊಂದು ಹಠ ಸಾಧನೆ ಮಾಡಿಕೊಂಡು ತನ್ನ ಒಳ ಹೊರ ತನ್ನ ಇಡೀ ಜಪಾನು ಅದು ಒಂದು ಸಕ್ಸೀಡೆಡ್ ದಿ ಕಂಟ್ರಿ ಆಯಿತು. ಆ ಥರ ಬೇಕಾದಷ್ಟು ಕಂಟ್ರಿಗಳಿವೆ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಈ ಬಗ್ಗೆ ಮಾತಾಡೋಣ. ಹೇಳಿ ಸರ್. ಇವಾಗ ಈಗ ಜಪಾನು ತನ್ನ ಹಠಮಾರಿತನದಿಂದ ನನಗೆ ಈ ಥರ ಎಲ್ಲ ದೇಶಗಳು ಸೇರಿಕೊಂಡು ನನ್ನ ಡಿಸ್ಟರ್ಬ್ ಮಾಡಿದ್ರು, ನಾನು ಪೀಸ್ಫುಲ್ ಹಾಳು ಮಾಡಿದ್ರು ಅಂತೇಳಿ ನಾಗಸಾಕಿ ಹಿರೋಶಿಮಾ ಮೇಲೆ ಬಾಂಬ್ಗಳು ಹಾಕಿದಾಗ ತದನಂತರ ಜಪಾನ್ ಒಂದು ಓದ್ ತೊಗೊಳತ್ತೆ. ನಾವು ಹೆಂಗಾರ ಮಾಡಿ ನಾವು ಇದನ್ನು ಇಡೀ ವಿಶ್ವಕ್ಕೆ ನಾವು ಮಾಡೆಲ್ ಬ್ರ್ಯಾಂಡ್ ಆಗೋಣ ಅಂತ ಮಾಡುತ್ತದು. ಅದನ್ನು ಗೊತ್ತಿರಬೇಕು ಇತಿಹಾಸ. ಓಕೆ, ಜಪಾನ್ ಥರನೇ ಸುಮಾರು ದೇಶಗಳಿವೆ. ಸಂಕಟ ಬಂದಾಗ ವೆಂಕಟರಮಣ. ಜಪಾನ್ ಥರ ಸುಮಾರು 250 ಸಣ್ಣ ದೇಶಗಳಿಂದ ಹಿಡಿದು ದೊಡ್ಡ ದೊಡ್ಡ ದೇಶಗಳ ತನಕ ಇದೆ. ಮೊದಲು ಅಮೇರಿಕಾ, ತದನಂತರ ಚೈನಾ, ತದನಂತರ ಬೇರೆ ಬೇರೆ ದೇಶಗಳ ಮೇಲೆ ಇದೆ. ನನ್ನ ಪ್ರಶ್ನೆ ಇಷ್ಟೇ, ಈಗ 140 ಕೋಟಿ ಇರೋ ಜನಸಂಖ್ಯೆಯಲ್ಲಿ ಕೇವಲ 4.18% ಆಗಲಿ ಅಥವಾ 4.13% ಆಗಲಿ ಇವೆಲ್ಲವಿದೆ. ಇದನ್ನು ನಾವು ಹೆಮ್ಮೆ ಪಡೋಂಥದ್ದು ಏನಾದ್ರು ಇದೆಯಾ ಸರ್? ಹೆಮ್ಮೆ ಪಡೋದು ಈ ನೋಡಿ, ಈಗ ತಲೆಗಂದ ಆಗಿ ಬರ್ತಿಂತಾರೆ. ನಾನು ನಾಯಕ್ ಮಾತಾಡ್ಬಿಡ್ತೀನಿ, ಕೇಳಿಸ್ಕೊತಾ ಇಲ್ಲ. ನಾಯಕ್ ನಾನು ಮಾತಾಡ್ತೀನಿ ಕೇಳಿ. ತಲೆಗಂದ ಒಂದು ಯಾವುದೇ ಒಂದು GDPಯ ಒಂದು ಉನ್ನತವಾಗಿ ನಾವು ವ್ಯಾಖ್ಯಾನಿಸಬೇಕಾದ್ರೆ
ನಾವೇನು ನೋಡ್ತೀವಿ, ಒಬ್ಬ ವ್ಯಕ್ತಿಯ ಅವನಿಗೆ ಎಷ್ಟು ಇನ್ಕಮ್ ಬರ್ತಾನೆ ತಲೆ ಮೇಲೆ ಅಂತ ನೋಡ್ತೀವಿ. ಅವನು ಇನ್ನೂ ನಮ್ಮ ದೇಶದೊಳಗೆ ಬರೀ ಕೇವಲ ರೊಟ್ಟಿ ಕಪಡ ಮಕಾನ್ ಅಂದರೆ ಆಗಲ್ಲ ಸರ್. ಅದು ಬಿಟ್ಟು ಬೇರೆ ಬೇರೆ ಮೆಡಿಕಲ್ಲು, ಶೈಕ್ಷಣಿಕ, ಶಿಕ್ಷಣ ಬೇಕು. ಈಗ ಗ್ಯಾರಂಟಿ ಮಾಡಿಕೊಂಡು ಕೇವಲ ಕೆಲವೇ ಸಮುದಾಯಗಳಿಗೆ ಮಾತ್ರ ಏನೋ ಅದನ್ನು ಅವ್ರಿಗೆ ಮಚ್ಚಿಸತಕ್ಕ ಕೆಲಸ ಮಾಡಿದ್ರೆ ಮಿಕ್ಕಿದ್ದು ಯಾರು ಕಾಣೋದೇ ಇಲ್ವಾ? ವಯಸ್ಸಾದ್ವಿ, ನಮ್ಮಂಥ ವಯಸ್ಸಾದ ಸೀನಿಯರ್ ಸಿಟಿಸನ್ ಡಿಸ್ಟರ್ಬೆನ್ಸ್ ಉಂಟಾ ಅಂತ ಮೆಡಿಕಲ್ ಗ್ರೌಂಡಲ್ಲಿ ನಮ್ಮ ಮೆಡಿಕಲ್ ತಗೊಳಕ್ಕೆ ನಮ್ಗೆ ಶಕ್ತಿನೇ ಇಲ್ಲ. ನಮ್ಮದು ಮಾಡ್ಬೋದಾಯಿತು. ಹಿರಿಯ ನಾಗರಿಕರು, ಎಜುಕೇಷನ್ ಸಿಸ್ಟಮು ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 5,000 ಈ ಗೃಹಲಕ್ಷ್ಮಿಯಿಂದ ಹೋಗ್ತಿದೆ ದುಡ್ಡು ಅಂತಂದರು. 5,000 ಮೊದಲನೇ ಬ್ಯಾಚ್, 2ನೇ ಬ್ಯಾಚ್, 3ನೇ ಬ್ಯಾಚು. ಏನು ಬೆನಿಫಿಟ್ ಆಗ್ತಿದೆ ಸರ್? ಮೊದಲಿಗೆ ಇದಕ್ಕಿಂತ ಮುಂಚೆ ಅವರು ಕೂಡ ಬಸ್ ಪಾಸ್ ಕೊಟ್ಟು ತೊಗೋತಾ ಇದ್ರಲ್ವಾ? ತಲೆಗಂದ ಇದು ಅರ್ಥ ಬರಲೇ ಇಲ್ಲ ಅಂತ ನಾನು ಹೇಳಿದ್ದು. ಈಗ GDP ಕೇವಲ ನನ್ನ ಪ್ರಕಾರ, ನೀವು ಆರ್ಥಿಕ ತಜ್ಞರು, ನೀವು ನನಗೆ ಚೆನ್ನಾಗಿ ಹೇಳ್ತೀರಿ. ನಾನು ಕೇಳೋದ್ರಿಂದ GDP ಎಂದರೆ ಕೇವಲ ಅಂಕಿಅಂಶಗಳ ಆಧಾರಿತವಾಗಿರಬಾರ್ದು, ಅದು ನಿಜವಾದ ಜನಸಾಮಾನ್ಯ ತಲುಪಬೇಕು ಅನ್ನೋಂತ ಹೇಳೋದು ನನ್ನ ಅಭಿಲಾಷೆ. ನೋಡಿ, ನಾನು ಒಂದು ಹೇಳ್ತಾನೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಉಂಟು. ಅಂದರೆ ಪರ್ ಕ್ಯಾಪಿಟಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದರೆ ಈಗ US ಅಲ್ಲಿ ಡಾಲರಲ್ಲಿ ತುಂಬ ಸಂಬಳ ಸಿಕ್ಕಿದ್ರೆ ಅಲ್ಲಿ ಖರ್ಚು ಕೂಡ ಅಷ್ಟೇ ಉಂಟು. ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯನ್ನು ನಾವು ನೋಡಬೇಕು. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಈಗ ನಮ್ಮದ್ರಲ್ಲಿ ತುಂಬ ಹೆಚ್ಚಾಗಿದೆ, ಮುಂಚೆಕ್ಕಿಂತ ತುಂಬ ಜಾಸ್ತಿ ಆಗಿದೆ. ಈಗ $11,000 ಬಂದಿದೆ. ಆದರೆ ಜಪಾನಿದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ 54,815 ಉಂಟು ಇನ್ನು $. ನೀವು ಚೈನಾದು ನೋಡಿದ್ರೆ 23,846 ಅಂದರೆ ನಮಗಿಂತ ಡಬಲ್ ಉಂಟು ಅವ್ರದ್ದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಆದರೆ ಒಂದು ವಿಷಯ ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ಪರ್ಚೇಸಿಂಗ್ ಮಾಡ್ತಾರೆ ಸರ್. ಅಲ್ಲ, ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನಂದ್ರೆ ದುಡ್ಡೇ ಇಲ್ಲ ಅಂತ ಪರ್ಚೇಸಿಂಗ್ ಮಾಡ್ತಾರೆ ಹೇಳಿ. ಈಗ ಪರ್ಚೇಸಿಂಗ್ ಒಪ್ಕೊಳ್ತೀನಿ, ಪ್ರತಿಯೊಂದು ಗೂಡ್ಸ್ ಮೇಲೆ GST ಇದ್ದೇ ಇದೆ. ಅಗ್ರಿ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟಿದಾಗ ಸರ್ಕಾರ ಒಪ್ಕೊಳ್ಳೋಣ. ಕಟ್ಟದೇ ಇರೋರು ಏನು ಮಾಡ್ತೀರಿ? ಗಾಳಿಯಲ್ಲಿ ಮಾತಾಡೋದು ಬೇಡ ನೋಡಿ, ನಾನು ಗಾಳಿಯಲ್ಲಿ ಮಾತಾಡೋದಿಲ್ಲ, ನಾನು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಮಾತಾಡೋದು, ದಯವಿಟ್ಟು ಕೇಳಿ. ನೋಡಿ, ನಮ್ಮದು GDP ಪರ್ ಕ್ಯಾಪಿಟಾ ಈಗ 2,52,000 ವರ್ಷಕ್ಕೆ ಉಂಟು. ಅಂದರೆ ಮುಂಚೆ ಕಂಪೇರ್ ಮಾಡಿದರೆ ಇದು ಸಬ್ಸ್ಟ್ಯಾನ್ಷಿಯಲಿ ಇನ್ಕ್ರೀಸ್ಡ್. 2,52,000 ಅಂದರೆ ಎವರೇಜ್ 20,000ಕ್ಕಿಂತ ಜಾಸ್ತಿ ಆಯಿತು ಪರ್ ಮಂತ್. ಮುಂಚೆ ಎಷ್ಟೋ 10,000ಕ್ಕಿಂತ ಕಮ್ಮಿ ಇತ್ತು, ಅದು ಜಾಸ್ತಿ ಆಗಿದೆ. ಮತ್ತು ಈಗ ಏನಾಗಿದೆ ಅಂದರೆ ತುಂಬ ಇನಿಷಿಯೇಟಿವ್ ನೋಡಿ, ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಅಪ್ ಲಾಟ್. ಇವನ್ ಗವರ್ಮೆಂಟ್ ಆಫ್ ಕರ್ನಾಟಕ ಕೂಡ ತುಂಬ ಇನಿಷಿಯೇಟಿವ್ ಮಾಡಿದೆ, ನಾನು ಮಾಡಲಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಜನರಿಗೆ ತಲುಪಬೇಕು ಅಂತೇಳಿ ಅಷ್ಟೇ ನಾನು ಹೇಳುದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲ, ಈಗ ವಿಷಯ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಮುಂಚೆ ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ಅವ್ರು ಏನು ಮಾಡೋದು ಅಂತೇಳಿ ಪ್ರಾಬ್ಲಮ್ ಇತ್ತು. ಈಗ ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ಅವರು ಸ್ವಲ್ಪ ಎಂಪ್ಲಾಯ್ಮೆಂಟ್ ಕೂಡ ಮಾಡಬಹುದು. ಮುದ್ರಾ ಯೋಜನೆಯಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಗೆ PM ಸ್ವನಿಧಿ ಯೋಜನೆ, ಅವರು ಮನಿ ಲೆಂಡರ್ ಹತ್ರ ಹೋಗ್ಬೇಕಂತಿಲ್ಲ, ಬ್ಯಾಂಕಿನಿಂದವೇ ಸಾಲ, PM ವಿಶ್ವಕರ್ಮ ಯೋಜನೆ, ಆಮೇಲೆ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್, PMEGP ಯೋಜನೆ, ಅದಲ್ಲದೆ 10 ಕೋಟಿವರೆಗೆ MSMEಗಳಿಗೆ ಜಮೀನು ಇಲ್ಲ, ವಿದೌಟ್ ಎನಿ ಕೊಲ್ಯಾಟ್ರಲ್ ಸಾಲ ಕೊಡುವ ಒಂದು ಫೆಸಿಲಿಟೇಷನ್ ಇದ್ದರೆ ನಮ್ಮ ದೇಶದಲ್ಲಿ. ಅದೇ ಕೂಡ ಸ್ಟಾರ್ಟಪ್ ಇಕೋಸಿಸ್ಟಮ್ ಅಲ್ಲಿ ಕೂಡ 20 ಕೋಟಿ ರೂಪಾಯಿಗಳವರೆಗೆ ಯಾವುದೇ ಭದ್ರತೆ ಇಲ್ಲದೆ ಸಾಲ ಕೊಡುವ ಫೆಸಿಲಿಟೇಷನ್ ಇದೆ. ಅದೇ ಅಲ್ಲದೆ ಸ್ಟಾರ್ಟಪ್ ಮಾತಾಡೋಣ, ನಾನು ಮತ್ತೆ ಮಾತಾಡಿಸ್ತೀನಿ. ಇನ್ನು ಮರಿಯಾಂಕ ಸರ್, ಈಗ ನಾವು ನೋಡ್ತಾ ಹೋಗೋದಾದ್ರೆ ನಮ್ಮ ದೇಶದಲ್ಲಿ ಒಂದು 35% ಮಾಲ್ ನ್ಯೂಟ್ರಿಷನ್ ಜನರಿದ್ದಾರೆ. ಜೊತೆಗೆ ಸುಮಾರು ಜನ, ಒಂದು 55-60% ಜನಕ್ಕೆ ಫುಡ್ ಸೆಕ್ಯೂರಿಟಿನೇ ಇಲ್ಲ. ಅಂಥದ್ರಲ್ಲಿ ನಾವಿವಾಗ 3rd ಪ್ಲೇಸಲ್ಲಿ ಇದ್ದೀವಿ, 4th ಪ್ಲೇಸಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಹೇಗೆ ಸಾಧ್ಯ ಅಂತ? ಪ್ರಾಕ್ಟಿಕಲಿ ಇದು ನಿಜವಾಗ್ಲೂ ಹೌದಾ, ಹೇಗೆ? ಈಗ ಒಂದು ಸೈಜ್ ಆಫ್ ದಿ ಎಕಾನಮಿ ಗ್ರೋಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ಜಾಸ್ತಿ ಬಿಸ್ನೆಸ್ಸು, ಜಾಸ್ತಿ ಇನ್ಕಮ್ಮು, ಆ ಥರ ಒಂದು. ಹಂಗಂತ ಬರೀ ಅಗಲವಾಗಿ ಬೆಳೆದರೂ ಸಾಲಲ್ಲ. ಆ ದುಡ್ಡನ್ನು ಎಲ್ಲಿಗೆ ಸರ್ಕಾರ ಫೋಕಸ್ ಮಾಡ್ತಾ ಇದೆ, ಆಮೇಲೆ ಯಾವ ಇಂಡಸ್ಟ್ರಿ ಅದರಲ್ಲಿ ದುಡ್ಡು ಮಾಡ್ತಾ ಇದೆ, ಫುಡ್ ಇಂಡಸ್ಟ್ರಿನ ಯಾವುದು ಅನ್ನೋದು. ಈಗ ಮಾಲ್ ನ್ಯೂಟ್ರಿಷನ್ ಹೇಳಿದ್ರಿ, ಆಮೇಲೆ ಎಷ್ಟೊಂದು ಜನಕ್ಕೆ ಫುಡ್ ಸೆಕ್ಯೂರಿಟಿ ಇಲ್ಲ ಅಂತೆಲ್ಲ ಹೇಳಿದ್ರಿ, ವಿಚ್ ಇಸ್ ಟ್ರೂ. ಆದರೆ ಸೈಜ್ ಒಂದು ಎಕಾನಮಿ ಗ್ರೋಯಿಂಗ್ ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮದು 1.4 ಬಿಲಿಯನ್ ಪೀಪಲ್ ಇರೋದು. ಮೋಸ್ಟ್ ಇಂಪಾರ್ಟೆಂಟು ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಇದೆಯಾ ಅಂತ. ಈಗ ಪ್ರತಿಯೊಬ್ಬರು ಪಾಪ್ಯುಲೇಷನ್ ಈಗ ಹೇಳಿದ್ರಿ ಒಂದು ಮಾತು,
ಫುಡ್ ಸೆಕ್ಯೂರಿಟಿ ಇದ್ದು ಊಟನೇ ಇಲ್ದಿರೋ ಜನ ಎಷ್ಟೊಂದು ಜನ ಇದ್ದಾರೆ, ಮಾಲ್ ನ್ಯೂಟ್ರಿಷನ್ ಆಗಿರೋ ಎಷ್ಟು ಜನ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಅವ್ರಿಗೂ ಎಂಪ್ಲಾಯ್ಮೆಂಟ್ ಬೇಕಿತ್ತು, ಅವ್ರಿಗೆ ಎಂಪ್ಲಾಯ್ಮೆಂಟ್ ಇದ್ದು ಅವ್ರದ್ದು ದುಡ್ಡು ರೆವೆನ್ಯೂ ಇತ್ತು, ಅವ್ರಿಗೂ ಇನ್ಕಮ್ ಇತ್ತು ಅಂತಂದರೆ ಇದು ಆಗಲ್ಲ ಈ ಥರ. ಅಂದರೆ ಒಡಿಸ್ಸಾದಲ್ಲಿ ಒಂದು ಹೋಮ್ ಗಾರ್ಡ್ ಕೆಲಸಕ್ಕೆ ಅಂದರೆ 5ನೇ ಕ್ಲಾಸು ಅಂತ ಕ್ವಾಲಿಫಿಕೇಶನ್ ಮಾಡಿರ್ತಾರೆ, ಬಟ್ ಪಾಪ ಅದಕ್ಕೇನೆ ಇಂಜಿನಿಯರಿಂಗ್ ಮಾಡಿರೋರು MBA ಮಾಡಿರೋರೆಲ್ಲ ಅಪ್ಲೈ ಮಾಡ್ತಾರೆ ಅಂದರೆ ಈ ಇಷ್ಟೆಲ್ಲ ಸನ್ನಿವೇಶಗಳ ಮಧ್ಯೆ ನಾವು 4th ಅಲ್ಲಿ ಇದ್ದೀವಿ ಅಂದರೆ ಇದು ಹೆಂಗೆ ಅಂತ ಅಂದರೆ ಒಂಥರ ಪ್ಯಾರಾಡಾಕ್ಸ್ ಅಂತ ಹೇಳ್ಬೋದು. ಬಟ್ ಅದನ್ನು ಕಂಪ್ಲೀಟಾಗಿ ಇದು ಮಾಡೋಕ್ಕೂ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನು, ವಿ ಆರ್ ನಾಟ್ ಏಬಲ್ ಟು ಗಿವ್ ದ ರೈಟ್ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್. ನಾವೊಂದು ಹೇಳ್ತಾ ಇದ್ವಿ, ನಮ್ಮ 25% ಪಾಪ್ಯುಲೇಷನ್ನು ಇನ್ನು ನೆಕ್ಸ್ಟ್ ಡಿಕೇಡ್ ಒಳಗಡೆ 25 ವರ್ಷದಲ್ಲಿ ಈ ಭಾಳ ಯಂಗ್ ಜನ್ರೇಷನ್ ಇರುತ್ತೆ ಅಂತ. ಒಂದು ಯಂಗ್ ಪಾಪ್ಯುಲೇಷನ್ ಇರೋದು ಒಳ್ಳೆಯದು. ಅದೇ ವೆದರ್ ದಟ್ ಯಂಗ್ ಪಾಪ್ಯುಲೇಷನ್ ಈಸ್ ಗೋಯಿಂಗ್ ಟು ಬಿ ಎ ಪ್ರೊಡಕ್ಟಿವ್ ಪಾಪ್ಯುಲೇಷನ್, ಅಂದರೆ ಪ್ರತಿಯೊಬ್ಬರಿಗೂ ಕೆಲಸ ಇರುತ್ತಾ, ಪ್ರತಿಯೊಬ್ಬರಿಗೂ ದುಡಿಯೋ ಶಕ್ತಿ ಇರುತ್ತಾ, ಆ ಕೆಲಸ ಇದ್ದು ಶಕ್ತಿ ಇರುತ್ತಾ, ಆ ಶಕ್ತಿಯಿಂದ ಅವರು ದುಡಿಮೆ ಮಾಡ್ತಾರ, ಆ ದುಡಿಮೆ ದುಡ್ಡಿಂದ ನಾವು ಅದನ್ನು ಎಕನಾಮಿಕ್ ಗ್ರೋತ್ ಮಾಡ್ತೀವ. ಅದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ವೆರಿ ಸಿಂಪಲ್ ಚೈನ್. ಅದು ಸುಮ್ಮನೆ ಸಣ್ಣ ಯಂಗ್ ಪಾಪ್ಯುಲೇಷನ್ ಇದೆ ಅಂತ ಮಾತ್ರಕ್ಕೆ ದೊಡ್ಡ ಗ್ರೇಟ್ ಅಚೀವ್ಮೆಂಟ್ ಅಲ್ಲ. ಅದು ಅವರಿಗೆ ಕೆಲಸ ಇರುತ್ತಾ, ಪಾಪ್ಯುಲೇಷನ್ನು ವೆದರ್ ದೇ ಆರ್ ಏಬಲ್ ಟು ಅರ್ನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಆ್ಯಂಡ್ ಐ ಅಗ್ರಿ ವಿತ್ ಯು ದಟ್ ಬರೀ ಯಂಗ್ ಪಾಪ್ಯುಲೇಷನ್ ಇದ್ದರೆ ಸಾಲದು, ಅದಕ್ಕೆ ಸೂಟಬಲ್ ಎಂಪ್ಲಾಯ್ಮೆಂಟ್ ಇರಬೇಕು. ಸೂಟಬಲ್ ಎಂಪ್ಲಾಯ್ಮೆಂಟ್ ಆದಮೇಲೆ ಅದಕ್ಕೆ ತಕ್ಕನಾಗೆ ಇದಿರ್ಬೋದು. 2047 2047 ಒಂದು ಆಂಬಿಷನ್, ಒಂದು ಅಚೀವ್ಮೆಂಟ್ ಗೋಲ್ ಏನಿದೆ ಅಂತಂದರೆ ಮಿಡಲ್ ಕ್ಲಾಸ್ ಇನ್ಕಮ್ನ ಜಾಸ್ತಿ ಮಾಡಬೇಕು, ಅಲ್ಲಿಗೆ ರೀಚ್ ಆಗುತ್ತೆ ಅಂತ ಏನೋ ಅಂತ ಒಂದು ಗೋಲ್ ಇಟ್ಕೊಂಡಿದ್ದಾರೆ. ವೆದರ್ ವಿ ವಿಲ್ ಬಿ ಏಬಲ್ ಟು ರಿಯಲಿ ರೀಚ್ ಇನ್ ದ ನೆಕ್ಸ್ಟ್ 20 years, ದ್ಯಾಟ್ಸ್ ದ ಚಾಲೆಂಜ್ ಫಾರ್ ದಿಸ್ ಕಂಟ್ರಿ. ನೇಷನ್ಗೆ ಇರೋದೇ ಇಂಪಾರ್ಟೆಂಟು. ಮಿಡಲ್ ಕ್ಲಾಸ್ ಇನ್ಕಮ್ ಏನಿದೆ ಅವರೇ ಸ್ಪೆಂಡರ್ಸು, ಅವ್ರ ಇನ್ಕಮ್ ಲೆವೆಲ್ಲು ಹೈ ಆಗುತ್ತಾ, ಆಗಲಿಲ್ಲ ಅಂತಂದರೆ ವಿ ಆರ್ ಇನ್ ಫಾರ್ ಬಿಗ್ ಟ್ರಬಲ್. ಆ ಥರ. ವಾಸುದೇವ್ ಸರ್, ಈಗ ನಾನೊಬ್ಳು ಟ್ಯಾಕ್ಸ್ ಪೇಯರ್ ಆಗಿ ಇವಾಗ ನನ್ನ ಟ್ಯಾಕ್ಸು ಯಾವುದೋ ಒಂದು ಮೆಟ್ರೋಗೋ ಅಥವಾ ಒಂದು ಹಾಸ್ಪಿಟಲ್ಗೋ ಅಥವಾ ಒಂದು ಎಜುಕೇಷನ್ ಇದಕ್ಕೋ ಏನಕ್ಕೋ ಒಂದು ಕಡೆ ಯೂಸ್ ಆದರೆ ನಾನು ಖುಷಿ ಪಡ್ತೀನಿ. ಆದರೆ ಇದನ್ನು ರಾಜಕೀಯ ಪಕ್ಷಗಳು ಒಂದು ಹಾರ್ಡ್ ಕ್ಯಾಶಾಗಿ ಕನ್ವರ್ಟ್ ಮಾಡಿ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ ಅಂತಂದರೆ ಇದು ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ? ಮೇಡಮ್, ಈಗ ತುಂಬ ಚೆನ್ನಾಗಿ ಹೇಳೋದು ಸರ್ ಕೂಡ, ತುಂಬ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ನಮ್ಮ ಫುಡ್ ಬಗ್ಗೆ ನೀವು ಮಾತಾಡ್ತಿದ್ರಿ. ಒಂದು ಫುಡ್ ಬಂದರು, ಸ್ವಿಗ್ಗಿಯವರು ಯಾರೋ ಬಂದರು, ನೀವು ಫುಡ್ ಸಪ್ಲೈ ಕೊಟ್ಬಿಟ್ಟೋದ್ರು. ಅದು GST ಏನಿದೆಯಲ್ಲ, ಆರ್ ದೇ ಆರ್ ರಿಯಲಿ ಪೇಯಿಂಗ್ ಮನಿ ಟು ದಿ ಡಿಪಾರ್ಟ್ಮೆಂಟ್? ಒನ್, ನಮ್ಮ ರಸೀದಿ ತಗೊಳಕ್ಕೆ ಪದ್ಧತಿನೇ ಇಲ್ಲ. ಹೌದು, ಆಮೇಲೆ ರಸೀದ್ ತಗೊಳ್ಳೋ ಪದ್ಧತಿನೇ ಇಲ್ಲ ನಮ್ಮಲ್ಲಿ. ಅವನೇನು ಹೇಳ್ತಾನೆ, ರಸೀದಿ ತೊಗೊಳಕ್ಕೆ ಹೋದಾಗ ಸರ್ 18% ಆಗುತ್ತೆ ಅಂತ ನಮ್ಮ ಹೆದರಿಸ್ತಾನೆ. ಯಾರು ಮಾರೋರು ನಮ್ಗೆ ಹೆದರಿಸ್ತಾನೆ. ಒಂದು ಏನೋ ಒಂದು ಶೂ ತೊಗೊಳಕ್ಕೆ ಹೋದಾಗ ಒಂದು 150 ರೂಪಾಯಿ ಇತ್ತು ಅಂತಂದರೆ ಸರ್ ಇನ್ನೊಂದು 18 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ನೀವೇನು ಮಾಡ್ತೀರಿ? 18 ರೂಪಾಯಿ ಏನು ತೊಗೊಂಡು ಏನು ಮಾಡೋದು ರಸೀದಿನ? ಎಷ್ಟೋಕೆ ಚಲ್ತಾ ಇವೆಲ್ಲ ಈ ಕಳ್ಳ ಬಿಲ್ಗಳು ನೋಡಿ. ಈಗ ಮೊನ್ನೆ ಸುಮಾರು ನೀವು ಇಡೀ GST ವಿಜಿಲೆನ್ಸ್ ನೀವು ಚೆಕ್ ಮಾಡೋಕ್ಕೆ ಹೋದಾಗ ಹತ್ರ 1200 ಕೇಸ್ಗಳು ಸಿಗುತ್ತೆ ಬೆಂಗಳೂರಲ್ಲಿ ಮಾತ್ರನೇ. ಒಂದು GST ನಂಬರ್ ತೊಗೊಂಡು ಅಥವಾ ಒಂದು ಟೈಟ್ಲ್ ತೊಗೊಂಡು ಸುಮಾರು ಒಂದೊಂದು GST ಒಳಗೆ 5 ಗಾಡಿ 6 ಗಾಡಿಗಳೆಲ್ಲ ಹೋಗ್ತಾ ಇದೆ. ಅದನ್ನು ಲಾಕ್ ಮಾಡ್ತಿದ್ದಾರೆ ಇಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ. ಅದು ಎಷ್ಟು GST ಹೋಯಿತು ಅವ್ರ ಪ್ರಕಾರ, GST ಡಿಪಾರ್ಟ್ಮೆಂಟ್ ಪ್ರಕಾರ ಹತ್ತತ್ರ ಒಂದು ಕರ್ನಾಟಕದಲ್ಲೇ ಒಂದು ಇಷ್ಟು ಅಂತ ಹಿಡಿದ ಮೇಲೆ ಅವರಿಗೆ ಹತ್ತತ್ರ ಒಂದು 7-8 ಕೋಟಿ ರೂಪಾಯಿ GST ಎವ್ರಿ ಮಂತ್ ಹೋಗುತ್ತಂತೆ. ಅದು ಕಟ್ಟಲ್ವಂತೆ. ಈ ಯಾವಾಗ ಪರ್ಪಸ್ ಏನಿತ್ತು, ಕಾಶ್ಮೀರದಲ್ಲಿ ಬುಕ್ ಮಾಡಿದ್ರೆ ನೀವು ಒಂದು GST ರಸೀದಿ ಕಟ್ಟಿದ್ರೆ ಅದು ಕನ್ಯಾಕುಮಾರಿ ತನಕ ಇದೆ. ಆಮೇಲೆ ರೈಟ್ ಸರ್? ದಟ್ಸ್ ರೈಟ್. ಓಕೆ, ಅಲ್ಲಿಂದ ಬಂದ್ರಿ ನೀವು ಒಳಗಿರೋ ಗೂಡ್ಸ್ GST ತೊಗೊಂಡು ಒಳಗಿರೋ ಗೂಡ್ಸು ಅಷ್ಟು ಮೌಲಾಧಾರಿತವಾಗಿದೆಯಾ? ನೀವು ಕಟ್ಟೋಷ್ಟು ರಸೀದಿ ಇದೆಯಾ? ನೀವು ಯಾವುದೋ ತಗೊಳ್ಳಿ. ಆಮೇಲೆ ನಮ್ಮ ಜನಗಳು ಏನು ಪಾಪ ಖರ್ಚು ಮಾಡ್ತಾರೆ ದುಡ್ಡು, ನೀವಾಗಲಿ ನಾವಾಗಲಿ, ಅದು ಅಕೌಂಟಬಿಲಿಟಿ ಆಗಿದೆಯಾ ಇಲಾಖೆಗೆ? ಏನು ಸರ್ ಅಕೌಂಟಬಲ್ ಇಲ್ಲ? ಅದನ್ನೇ ಅವ್ರು ಕೇಳ್ತಾ ಇರೋದು. ಅಕೌಂಟಬಿಲಿಟಿ ಎಲ್ಲಿದೆ? ಇರೋ ದುಡ್ಡನ್ನೆಲ್ಲ ಟ್ಯಾಕ್ಸ್ ಪೇಯರ್ಸ್ ಮನೆಯೆಲ್ಲ ದುಡ್ಡು ತಗೊಂಡು ಎಕಾನಮಿ ಗ್ರೋ ಆಗ್ತಾ ಇದೆ, ನೀವು ಇಲ್ಲಿ ತಗೊಂಡು ಫ್ರೀ ಬೀಸ್ ಕೊಡ್ತಾ ಇದ್ರೆ ಅದರಲ್ಲಿ ನಿಮ್ಗೆ ಹೇಗೆ ಇದು ಅನ್ಯಾಯ ಆಗಲ್ವಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಬೇರೆ ಬೇರೆ ಇಲಾಖೆಗೆ ಒಂದು ಅಮೌಂಟ್ ಇವತ್ತಿನ ಪ್ರಜಾವಾಣಿ ತೆಗೆದು ನೋಡಿ, ಬೇರೆ ಬೇರೆ ಇಲಾಖೆಗಳನ್ನ ಅಮೌಂಟ್ ಅಲ್ಲಿಗೆ ಒಂದು ಟೈಟ್ಲ್ ಅಂತ ಕೊಡ್ತಾರೆ, ಎಕನಾಮಿಕಲ್ ಆರ್ಥಿಕ ಸಿಗ್ನಲ್ ಅಂತ ಒಂದು ಕೊಟ್ಟಿದ್ದಾರೆ, ಪ್ಯಾಕೇಜ್ ಅಂತ ಕೊಡ್ತಾರೆ. ಸುಮಾರು ಅವ್ರು ಬಾಯಿ ಬಂದಂಗೆಲ್ಲ 1 ಕೋಟಿ 1 ಲಕ್ಷ 10,000 ಕೋಟಿ 20,000 ಕೋಟಿ ಬಾಯಿ ಬಂದಂಗೆ ಹೇಳ್ತಾರೆ. ಮೇಡಮ್, ಆ ರಿಸೋರ್ಸ್ ಎಲ್ಲಿಂದ ತರ್ತಾರೆ? ಈಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅನ್ನಮಕ್ಕೆ ಧರ್ಮೀಯದೊಂದು ಫ್ರೀ ಬೀನಲ್ಲಿ ಇವತ್ತು ಕೊಡ್ತೀವಿ ಅಂತಂದರು. ಯಾವುದೋ ಒಂದು
ನಿನ್ನೆ ಮನೆ ಓಡ್ತಾ ಇದೆ ಅದು ಸುದ್ದಿ ಅದು. ಮೇಡಮ್ ಅವ್ರು ಯಾರು, ಎಲ್ಲಿಂದ ಬಂದರು, ಯಾಕೆ ಬಂದರು, ಅವ್ರು ಏನು, ಅವ್ರು ಯಾಕೆ ಇಲ್ಲಿದ್ದಾರೆ ಅಂದರೆ ಯಾವುದೇ ಅಂದರೆ ಇಲ್ಲಿ ವಾಸ ಮಾಡ್ತಿರತಕ್ಕಂಥ ಕನ್ನಡಿಗರಿಗೆ ಒಂದು ತುಂಡು ಜಾಗ ಸಿಗಲ್ಲ, ನಮಗೆ ಒಂದು ತುಂಡು ಜಾಗ ಸಿಗಲ್ಲ. ನಮ್ಮನ್ನು ಅವನು ಯಾರ ಕಿತ್ತೋಗಿರೋ ರೋಹಿಂಗಾದಿಂದ ಬರೋರು, ಅವನು ಯಾರ ಕಿತ್ತೋಗಿರೋ ಬಾಂಗ್ಲಾದೇಶಿಂದ ಬರೋರು ನಾವು ಜಾಗ ಕೊಟ್ಟು ID ಕಾರ್ಡ್ ಕೊಟ್ಟು ಅವ್ರಿಗೆ ಅವ್ರಿಗೊಂದು ಶೆಡ್ ಹಾಕ್ಕೊಟ್ಟು ಜೊತೆಗೆ ಅವ್ರಿಗೆಲ್ಲ ಒಂದು ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ನೀವು ಹೆರ್ರಪ್ಪ ಹೆರ್ರಿ. ಈಗ ನೋಡಿ ನಮ್ಮ ಇಬ್ಬರು ಮಕ್ಕಳ ಹತ್ತಿರ ನಾವು ಕೊಡೋ GST ಅಥವಾ ಟ್ಯಾಕ್ಸು 40 ಜನಕ್ಕೆ ಮೇಂಟೈನ್ ಮಾಡ್ತಾರೆ. 4 ಜನ ಹೆಂಡ್ತಿದ್ರು 40 ಜನ ಮಕ್ಕಳು. ಆಮೇಲೆ ಇನ್ನೊಂದು ಏನು ಗೊತ್ತಾ ಮೇಡಮ್, ಸೋಷಿಯಲ್ ಅಪ್ಲಿಫ್ಟ್ಮೆಂಟು, ಎಕನಾಮಿಕ್ ಅಪ್ಲಿಫ್ಟ್ಮೆಂಟು ವಿಲ್ ನಾಟ್ ಹ್ಯಾಪನ್ ಇಫ್ ದಿ ಪ್ರಿಫಿಬಿ ಸ್ಕೀಮ್ಸ್ ಸಬ್ಸಿಡೀಸ್ ಕಂಟಿನ್ಯೂ. ಈ ದೇಶದಲ್ಲಿ ಅರ್ನಿಂಗ್ಸು, ರೆವಿನ್ಯೂ, ಇನ್ಕಮ್ ಎಲ್ಲ ಆಗ್ತಾ ಇರುತ್ತೆ. ಒಂದು ಕಡೆ ನೀವು ಈಸ್ಕೊಂಡು ಇನ್ನೊಂದು ಕಡೆ ಕೊಡ್ತಾ ಇದ್ರೆ, ವಾಟ್ ವಿ ನೀಡ್ ಟು ಫೋಕಸ್ ಈಸ್ ಟು ಪ್ರೊಡ್ಯೂಸ್ ಪ್ರೊಡಕ್ಟಿವ್ ಪಾಪ್ಯುಲೇಷನ್. ಪ್ರತಿಯೊಬ್ಬ ಅರ್ನ್ ಮಾಡಿ, ಅಂದರೆ ಎಜುಕೇಟ್ ಆಗಿ ಅರ್ನ್ ಮಾಡಿ, ತಾನು ಅರ್ನ್ ಮಾಡಿರೋದನ್ನ ತಾನು ಸ್ಪೆಂಡ್ ಮಾಡಿ ತಾನು ತಿನ್ನೋದಿರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್ ಈ ದೇಶಕ್ಕೆ. ಯಾವ ದೇಶಕ್ಕಾದ್ರೂ ಯು ಲುಕ್ ಅಟ್ ಆಲ್ ಅದರ್ ಡೆವಲಪ್ಡ್ ನೇಷನ್ಸ್, ಅವ್ರದ್ದೆಲ್ಲ ಕಡೆ ಏನು ಅಂದರೆ ಪ್ರೊಡಕ್ಟಿವ್ ಪಾಪ್ಯುಲೇಷನ್. ಅಂದರೆ ನಾನು ಪ್ರತಿಯೊಬ್ಬ ಮನುಷ್ಯ ಕೂಡ ಪ್ರೊಡಕ್ಟಿವ್ ಆಗಿರ್ತಾನೆ. ನಾನು ಅರ್ನ್ ಮಾಡ್ತೀನಿ, ನಾನು ಸ್ಪೆಂಡ್ ಮಾಡ್ತೀನಿ. ಇಲ್ಲೇನಾಗುತ್ತೆ, ಅರ್ನ್ ಮಾಡೋರೊಬ್ರು, ತಿನ್ನೋರು 4 ಜನ. ಸರ್ ಹೇಳ್ತಾ ಇರೋದು ಈ ವರ್ಸ್ಟ್ ಕೇಸು. ನಾನು ಹೇಳ್ತಾರೆ ಫ್ಯಾಮಿಲಿ ಒಳಗಡೆನೆ ಸರ್, ಫ್ಯಾಮಿಲಿ ಒಳಗಡೆ ಸರಿ ಒಂದು ಅಲ್ಲ. ನಾನು ಸಿನ್ಸ್ ಸೈಬರ್ ಸೆಕ್ಯೂರಿಟಿ ಇರಬೇಕಾದ್ರೆ ನಾವು ಲೀಗಲ್ನಲ್ಲಿ ನಮ್ಮ ಒಳಗಡೆ ಚೆಕ್ ಮಾಡಿದಾಗ ನಮ್ಮ ಮನಸ್ಸು ಬಂದವರು ಎಲ್ಲ ಯಾರು ಗುರು, ನಮಗೆ ಅನ್ಸುತ್ತೆ ಇವರೆಲ್ಲ ಯಾರು. ಆಮೇಲೆ ಕೆಲವು ಕಡೆ ನಮ್ಮ ಹೋರಾಟಗಾರರಿದ್ದಾರಲ್ಲ, ಅವ್ರು ಹಿಂದಿ ವಾಲ ಹೋಗ್ಬಿಟ್ಟು ಬೋರ್ಡ್ ತೆಗಿತಾರೆ. ಆಮೇಲೆ ಬೇರೆ ಬೇರೆ ಸಮುದಾಯಗಳಿಗೆ ಹೋಗ್ಬಿಟ್ಟು ಮಾತಾಡ್ತಾರೆ. ಇದೀಗ ಯಾಕೆ ಮಾತಾಡಲ್ಲ? ಈಗ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಟೆಂಟ್ ಕಟ್ಟಿ ನೋಡೋಣ, ಮಹಾರಾಷ್ಟ್ರದಲ್ಲಿ ಕಟ್ಟಿ. ಆಮೇಲೆ ಇನ್ನೊಂದು, ಈಗ ಬೆಗ್ಗರ್ಸು ನೋಡ್ತಾ ಇದ್ದೀವಿ. ಬೆಗ್ಗರ್ಸ್ಗೆ ಒಂದು ಲಾ ಇದೆ, ಎಲ್ಲ ಇದೆ. ಅದೇ ನಾವು ಯು ಆರ್ ನಾಟ್ ಏಬಲ್ ಟು, ಬ್ಲೈಂಡ್ ಪೀಪಲ್ ಆರ್ ಬೆಗ್ಗಿಂಗ್ ಅಟ್ ಜಂಕ್ಷನ್ಸ್. ಪ್ರತಿಯೊಬ್ಬರಿಗೂ ಕರ್ಕೊಂಡೋಗಿ ನಾವು ಟ್ರೈನ್ ಮಾಡಿ ಅವ್ರಿಗೊಂಥರ ಕೆಲಸ ಕೊಡೋ ಇದಿಲ್ಲ, ಚಾನಲ್ ಇಲ್ಲ. ಇದ್ರೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇರ್ಬೋದು, ಇದೆ, ಈಗಾಗಲೇ ಚಾನಲ್ಸ್ ಇದೆ. ಈ ಬ್ಲೈಂಡ್ ಪೀಪಲ್ ಯಾವ ಲೆವೆಲ್ಗೆ ಡಿಮ್ಯಾಂಡ್ ಮಾಡ್ತಾರೆ ಈ ನಡುವೆ ಫಂಡು, ರೋಡ್ ಜಂಕ್ಷನ್ಸ್ ಅಲ್ಲಿ, ನಮ್ಗೊಂಥರ ಬೇಜಾರಾಗ್ತದೆ. ಎಜುಕೇಟೆಡ್ ಬ್ಲೈಂಡ್ ಪೀಪಲ್ who can sit down having skills, still they don't want to work. That is, it should be a crime. And ಈ ಥರ ಇದು ಏನು ಕೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಪಾಪ್ಯುಲೇಷನ್ ಒಂದು ಅರ್ನ್ ಮಾಡಿ 40 ಜನ ಅಥವಾ 400 ಜನಕ್ಕೆ ಆ ಟ್ಯಾಕ್ಸ್ ಮನಿಯಿಂದ ತಿನ್ನಿಸ್ತಾ ಇದ್ದಾರೆ ಅಂದರೆ ಇಟ್ಸ್ ಅ ಫೇಲ್ಯೂರ್ ಆಫ್ ಡೆಮೋಕ್ರಸಿ. ಮಾತಾಡೋಣ. ನಾಯಕ್ ಸರ್, ಇನ್ನು ಈಗ ಕೆಲವೊಂದು ಸ್ಟೇಟ್ಗಳು ಈ ಅಂಕಿ ಅಂಶಗಳನ್ನು ತೆಗೆಯುತ್ತೆ. ಅಂದರೆ ಒಂದು ಸೈನ್ ಹಾಕೋಕೆ ಬಂದರೆ ಸಾಕು ಅಲ್ಲಿ ಲಿಟ್ರಸಿ ಇದೆ ಅಂತ. ಸೊ ಈ ಭಾರತದ ಡೆವಲಪ್ಮೆಂಟಲ್ಲಿ ಅಥವಾ ಈ ಆರ್ಥಿಕ ಬೆಳವಣಿಗೆಯಲ್ಲಿ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ನಿಮ್ಮ ಪ್ರಕಾರ? ನೋಡಿ, ಎಜುಕೇಷನ್ ಲಿಟ್ರಸಿ ರೇಟ್ ಈಗ ಇಂಡಿಯಾದಲ್ಲಿ 85% ವರೆಗುಂಟು. ಆ ವಿಷಯದಲ್ಲಿ ನಾವು ಮೈಲುಗಲ್ಲು ಸಾಧಿಸಿದ್ದೇವೆ. ಆದ್ರೆ ಲಿಟರೇಸಿ ಅಂದ್ರೆ ಏನು? ಓದು ಬರಹ ಬಲ್ಲವ, ತಿಳಿದವ ಅಂತ ನಾನು ಹೇಳುವುದಿಲ್ಲ. ತಿಳಿದವ ಅಂತ ಹೇಳಿದ್ರೆ ಯು ಶುಡ್ ನೋ ದ ಸಬ್ಜೆಕ್ಟ್. ಈಗ ಏನಾಗಿದೆ, ನಮ್ದು ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಇಂದಾಗಿ ವಿ ಆರ್ ಕ್ರಿಯೇಟಿಂಗ್ ಓನ್ಲಿ ವೈಟ್ ಕಾಲರ್ ಜಾಬ್ಸ್. ಈಗ ಇಂಜಿನಿಯರಿಗೆ ಕೂಡ ಜಾಬ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಏನು, ಒಟ್ಟು ಪಾಸ್ ಮಾಡಿ ಬರ್ತಾರೆ. ಇಂಜಿನಿಯರಿಂಗ್ ತಳಹದಿಯೇ ಗಟ್ಟಿ ಇಲ್ಲ ಅವ್ರದ್ದು. More than 50% of our graduates are unemployable. ಅವ್ರಿಗೆ ಜಾಬ್ ಇಲ್ಲ ಅಲ್ಲ, ದೇ ಆರ್ ಅನ್ಫಿಟ್ ಟು ಬಿ ಎಂಪ್ಲಾಯಬಲ್. ಅದಕ್ಕೆ ನಮ್ಮ DVG ಅವರು ಚೆಂದಾಗಿ ಹೇಳಿದ್ದಾರೆ, ಏನು ಮಾಡ್ಬೇಕು ಅವರು. ಈಗ ಅನ್ಎಂಪ್ಲಾಯ್ಮೆಂಟ್ ಇದ್ರೆ ಏನು ಮಾಡಬೇಕು ಅಂತ ಅಲ್ವಾ? ಅವಕಾಶವೇ ತುಂಬ ಉಂಟು. DVG ಅವರು ಹೇಳ್ತಾರೆ, ಏನಾನ ನಮ್ಮ ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲುಕಡ್ಡಿ ಎನಬೇಡ, ಹೀನ ಮಾವುದು ಮಿಲ್ಲ ಜಗದ ಊಳಿಗದಲ್ಲಿ, ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ ಅಂತೇಳಿ. ಅಂದ್ರೆ ಯಾವ ಕೆಲಸ ಸಿಗ್ತದೆ ಆ ಕೆಲಸ ಮಾಡ್ಬೇಕು ನಾವು. ಆಮೇಲೆ ಅನುಭವ ಬರ್ತದೆ. ಅನುಭವ ಬಂದಾಗ ಬೈ ಬ್ರಿಕ್ ಯು ಶುಡ್ ರೈಸ್. ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್, ನನಗೆ ಇಷ್ಟೇ ಸಂಬಳದ ಕೆಲಸ ಆಗ್ಬೇಕು, ನನಗೆ ಗವರ್ಮೆಂಟೇ ಜಾಬ್ ಆಗ್ಬೇಕಂತಿಲ್ಲ. ನೋಡಿ, ನಾವು ಏನೆಲ್ಲ ಉಪಕ್ರಮ ಮಾಡಿದೆ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಕಳೆದ 10 ವರ್ಷದಲ್ಲಿ ನೋಡಿ, PM ಮುದ್ರಾ ಸ್ಕೀಮ್ ಲಾಂಚ್ ಆದದ್ದು 8/4/2015. ಕಳೆದ 10 ವರ್ಷದಲ್ಲಿ 52 ಕೋಟಿ ಜನರಿಗೆ ಮುದ್ರಾ ಸಾಲ ಸಿಕ್ಕಿದೆ. 52 ಕೋಟಿ ಜನರಿಗೆ ಮುದ್ರಾ ಸಾಲ ಸಿಕ್ಕಿದೆ ಅಂದ್ರೆ 52 ಕೋಟಿ ಜನರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗಿದೆ.
ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ. 33 ಲಕ್ಷ ಕೋಟಿ ಅವರಿಗೆ ಲೆಂಡಿಂಗ್ ಮಾಡಿದ್ದಾರೆ. ಅದರಲ್ಲಿ 36 ಕೋಟಿ ಸಂಖ್ಯೆ ಅಂದ್ರೆ ವಿಮೆನ್, ಅಂದ್ರೆ 70% ನಮ್ಮ ಮುದ್ರಾದಲ್ಲಿ ವಿಮೆನ್ ಬೆನಿಫಿಷಿಯರ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಅದಲ್ಲದೆ ಈಗ ಹೇಳಿದರು ನಮ್ಮ ಸ್ನೇಹಿತರು ಈ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ನೋಡಿ, ತುಂಬ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ಮುಂಚೆ ಅದಕ್ಕೆ ಒಂದು FSSAI ಇದು ರಿಜಿಸ್ಟ್ರೇಷನ್ ಇರುವುದಿಲ್ಲ, ಕರೆಕ್ಟ್ ಪ್ಯಾಕಿಂಗ್ ಇಲ್ಲ, ಕರೆಕ್ಟ್ ಒಂದು ಇದು ಮಾಡಿ ಅದಕ್ಕೆ PMFME ಸ್ಕೀಮ್ ಅಂತ ಲಾಂಚ್ ಮಾಡಿದ್ರು. ಈ PMFME ಸ್ಕೀಮ್ ಪ್ರಕಾರ ನೀವು ನಂಬಲಿಕ್ಕಿಲ್ಲ, 50% ಸಬ್ಸಿಡಿ ಅಪ್ ಟು ಮ್ಯಾಕ್ಸಿಮಮ್ ಆಫ್ 10 lakhs ಬೈ ಸೆಂಟ್ರಲ್. ಈಗ ಕರ್ನಾಟಕದವರು ಪುನಃ 15%, ಅಂದ್ರೆ 15 ಲಕ್ಷದವರೆಗೆ ಸಬ್ಸಿಡಿ, 50% ಸಬ್ಸಿಡಿ, 1 ಕೋಟಿವರೆಗೆ 10% ಮಾರ್ಜಿನ್ ಅಲ್ಲಿ ಸಾಲ ಸಿಗ್ತದೆ. ಈ ಮಿಡ್ 25 ಅಲ್ಲಿ 1.44 lakh PMFME ಯೂನಿಟ್ಸ್ಗೆ ಸಾಲ ಕೊಟ್ಟಿದ್ದಾರೆ. ಇಷ್ಟು ಜನರಿಗೆ ಒಂದು ಉದ್ಯೋಗ ಸಿಕ್ಕಿತು. ಅವರ ಅಂಡರ್ ಒಂದು 5 ರಿಂದ 10 ಜನ ಕೆಲಸ ಮಾಡಿದರೆ ಪುನಃ ಮಲ್ಟಿಪ್ಲಿಕೇಶನ್ ಅದು ಕೂಡ ಸಿಕ್ಕಿದ್ದು. ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಪೋರ್ಟಲ್ 2016 ಅಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ರು ಪ್ರಧಾನಮಂತ್ರಿಯವರು. ಈ ಸ್ಟಾರ್ಟ್ಅಪ್ ಇಂಡಿಯಾ ಪೋರ್ಟಲ್ ಲಾಂಚ್ ಮಾಡಿದಿಂದ ಈಗ ನಿಯರ್ಲಿ 1,60,000 ಪ್ಲಸ್ ಸ್ಟಾರ್ಟ್ಅಪ್ಸ್ ದೇ ಹ್ಯಾವ್ ರಿಜಿಸ್ಟರ್ಡ್ ವಿತ್ DPIIT ಪೋರ್ಟಲ್, ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಇಂಡಸ್ಟ್ರಿಯಲ್ ಅಂಡ್ ಇಂಟರ್ನಲ್ ಟ್ರೇಡ್, ಅದರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಅವರಿಗೆ ನಮ್ಮ ದೇಶದಾದ್ಯಂತ ನೀತಿ ಆಯೋಗದಿಂದ 100 ಪ್ಲೇಸಸ್ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಟ್ರೈನಿಂಗ್ ಇರ್ಬೋದು, ನರ್ಚರಿಂಗ್ ಇರ್ಬೋದು, ಮೆಂಟರಿಂಗ್ ಇರ್ಬೋದು, ಸೀಡ್ ಫಂಡಿಂಗ್ ಅಪ್ ಟು 50 lakhs ವರೆಗೆ ಕೊಡುದು, ನಿಧಿ ಪಯಸ್ ಗ್ರಾಂಟ್ 10 ಲಕ್ಷ. ಅದಲ್ಲದೆ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ 25-30 ಉಂಟು, ಬೇರೆ ಬೇರೆ ತಮಿಳುನಾಡು ಉಂಟು, ಬೇರೆ ಬೇರೆ ರಾಜ್ಯದಲ್ಲಿ ಅವರ ರಾಜ್ಯದ ಸ್ಟಾರ್ಟ್ಅಪ್ ಪಾಲಿಸಿ ಉಂಟು. ಅದರಿಂದ ಯಾರೆಲ್ಲ ಹೊಸತೊಂದು ಐಡಿಯಾ, ಅಂದ್ರೆ ಅದರಲ್ಲಿ 2 ಕಂಡೀಷನ್ ಉಂಟು. ಒಂದು, ಇಟ್ ಶುಡ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಅಂಡ್ ಇಟ್ ಶುಡ್ ಕ್ರಿಯೇಟ್ ವೆಲ್ತ್. ಮತ್ತೆ ಹೊಸ ಇನೋವೇಟಿವ್ ಐಡಿಯಾ ಇರಬೇಕು. ಇದಿದ್ರೆ ಅವರಿಗೆ ಸುಲಭ ರೀತಿಯಲ್ಲಿ ಈ ಒಂದು ವೆಂಚರ್ ಕ್ಯಾಪಿಟಲ್ ಕೂಡ ಇದಲ್ಲದೆ ಸಿಗ್ತದೆ. ಅದಲ್ಲದೆ ಬ್ಯಾಂಕಿಂದ ಕೂಡ ಸಾಲ ಸೌಲಭ್ಯ. ಈಗ ನೋಡಿ, ಒಂದು ಹೇಳ್ತಾನೆ, ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಉಂಟಂತ ಹೇಳಿದ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಿಟ್ರೆ ನೋಡಿ, MSME ಇಕೋಸಿಸ್ಟಮ್ ನಾನು ಹೇಳ್ತೇನೆ, ಈ ಪರಿಸರ ಅಂತ ಹೇಳ್ತೇವೆ MSME. ಆ ಇಕೋಸಿಸ್ಟಮ್ ನಲ್ಲಿ ಈಗ ಸ್ಟ್ಯಾಟಿಸ್ಟಿಕ್ಸ್ 6.8 ಕೋಟಿ MSMEಗಳು ನಮ್ಮ ಉದ್ಯಮ ಪೋರ್ಟಲ್ ಅಲ್ಲಿ ಆಗಿದೆ. 30 ಕೋಟಿ ಜನರಿಗೆ ಉದ್ಯೋಗ ಉಂಟು. 45% ಆಫ್ ಎಕ್ಸ್ಪೋರ್ಟ್ MSMEಗಳು ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ 35.2 ಕೋಟಿ ಗ್ರೋತ್ MSME ಕೊಟ್ಟಿದ್ದೇವೆ. ಅದಲ್ಲದೆ ಇದು ನೋಡಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು, ಇವನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು, PM ಬೇರೆ 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 ಸ್ಕೀಮ್ ಅಲ್ಲಿ ಜನರಿಗೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ಜನರು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಷ್ಟೇ. ಅಪರ್ಚುನಿಟಿ ಎಲ್ಲರಿಗೂ ನಾವು ದೂರ ತಗೊಂಡ್ರೆ ಪ್ರಯೋಜನ ಇಲ್ಲ, ಕೆಲಸ ಮಾಡ್ಬೇಕು ನಾವು. ಹೌದು. ಎಸ್ ಸರ್, ಥ್ಯಾಂಕ್ ಯು ನಾಯಕ್. ಹೇಳ್ತೇವೆ ನೋಡಿ. ಎಸ್, ಥ್ಯಾಂಕ್ ಯು ನಾಯಕ್ ಸರ್, ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ಅಂಡ್ ವಾಸುದೇವ್ ಸರ್, ಒಂದು ಹೊಸ ವರ್ಷದ ಒಂದು ಚುಟುಕು ಹೇಳುವಲ್ಲ? ಹಾ, ಹೇಳಿ ಸರ್, ಹೇಳಿ. ಹಲೋ, ಹಾ, ಹೇಳಿ. ಬರುತ್ತಿದೆ ಹೊಸ ವರುಷ, ಮೊಳಗಿದೆ ಭಾರತೀಯರ ಮೊಗದಲ್ಲಿ ಹರುಷ, ವ್ಯರ್ಥ ಮಾಡದಿರಲಿ ಒಂದೊಂದು ನಿಮಿಷ, ಆಗಲಿದೆ ಸದ್ಯವೇ ಭಾರತ ಯುಗ ಪುರುಷ ಅಂತ ಹೇಳ್ಬೋದು. ಎಸ್, ವೆರಿ ನೈಸ್ ಸರ್. ಥ್ಯಾಂಕ್ ಯು ಸೋ ಮಚ್ ನಾಯಕ್ ಸರ್ ಜಾಯ್ನ್ ಆಗಿದ್ದಕ್ಕೆ. ಎಸ್, ಇನ್ನು ವಾಸುದೇವ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಜೊತೆಗೆ ಕೃಷ್ಣ ಮರಿಯಾಂಕ ಸರ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇದೊಂದು ಸಂತೋಷದ ವಿಚಾರ. ಯಾವುದೇ ಸರ್ಕಾರ ಆದರೂ ಕೂಡ ಇದನ್ನ ವೆಲ್ಕಮ್ ಮಾಡ್ತಾ, ಇದರ ಜೊತೆಗೆ ನಿರುದ್ಯೋಗಿಗಳಿಗೆ ಉದ್ಯೋಗ, ಹಾಗೆ ನಿರಾಶ್ರಿತರಿಗೆ ಆಶ್ರಯ, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮ ಭಾರತ ಆದಷ್ಟು ಬೇಗ ಬೆಳೀಲಿ ಅಂತ ಆಶಿಸ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.